ಶಾಂತಿ. ನಾವೆಲ್ಲ ಆತ್ಮರು ಗುರು ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವಬಾಬರವರನ್ನು ಆಹ್ವಾನಿಸುತ್ತಾ ಪ್ರಜಾಪಿತ ಬ್ರಹ್ಮ ತಂದೆ ಜಗದಂಬಾ ಸರಸ್ವತಿ ತಾಯಿಯನ್ನು ಸ್ಮರಿಸುತ್ತಾ ದಿನಾಂಕ 15/4/2024 ಸಾಕಾರವಾಣಿಯ ಈ ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಸ್ವಾಗತ, ಸುಸ್ವಾಗತ. ವಿಶೇಷವಾಗಿ ಈ ದಿನ ಬಾಬಾರವರು ಮುರಳಿಯಲ್ಲಿ ಅನೇಕ ವಿಚಾರಗಳನ್ನು ಕೊಟ್ಟಿದ್ದಾರೆ. ಇವತ್ತು ನೋಡಿದರೆ ಅದು ಸಾಕಾರವಾಣಿ, ಆದರೆ ನಮಗೆ ಹಾಗನಿಸೋದಿಲ್ಲ. ಇದು ಒಂದು ಅವ್ಯಕ್ತ ಸ್ಥಿತಿಗೆ ಕರೆದುಕೊಂಡು ಹೋಗುವ ಅವ್ಯಕ್ತವಾಣಿ ಅಂತ ಅನಿಸುತ್ತೆ. ಯಾಕಂದರೆ ಅಂತಿಮವಾಗಿ ನಾವೆಲ್ಲರ ಸ್ಥಿತಿ ಅವ್ಯಕ್ತವಾಗಿಯೇ ಇರಬೇಕಾಗಿರೋದ್ರಿಂದ ಈ ದಿನ ಬಾಬಾರವರು ಅಂತಿಮ ಸಮಯದ ಬಗ್ಗೆ, ಅಂತಿಮ ದೃಶ್ಯಗಳ ಬಗ್ಗೆ, ಅಂತಿಮ ಸ್ಥಿತಿಯ ಬಗ್ಗೆ ಈ ದಿನ ಮಾತಾಡ್ತಾ ಇರೋದ್ರಿಂದ ಸಹಜವಾಗಿಯೇ ಮುರಳಿ ಅವ್ಯಕ್ತದ ಕಡೆಗೆ, ಅಂತಿಮದ ಕಡೆಗೆ ತಿರುಗುತ್ತೆ. ಅದು ಸಾಕಾರವಾಣಿ ಆದ್ರೇನು, ಅವ್ಯಕ್ತವಾಣಿ ಆದ್ರೇನು. ಹಾಗೆ ಇವತ್ತು ಇಡೀ ಮುರಳಿಯಲ್ಲಿ ಬಾಬಾರವರು ನಮ್ಮ ಅಂತಿಮ ದೃಶ್ಯದಲ್ಲಿ ನಮ್ಮ ಸ್ಥಿತಿ ಹೇಗಿರಬೇಕು ಪ್ರಶ್ನೆಯನ್ನು ಕೇಳ್ತಿದ್ದಾರೆ ಬಾಬಾರವರು. ಇವತ್ತು ನೀವು ಅಂತಿಮ ಸಮಯದ ದೃಶ್ಯಗಳನ್ನು ನೋಡಲು ಯಾವ ಶಕ್ತಿಯು ಆಧಾರವಾಗುತ್ತೆ? ಅಂದರೆ ನಿಮಗೆ ಆ ಒಂದು ಕೆಪ್ಯಾಸಿಟಿ, ಅಂತಿಮ ಸಮಯದ ದೃಶ್ಯಗಳು ನೀವಂದುಕೊಂಡಷ್ಟು ಈಸಿ ಇರಲ್ಲ. ಭಯಾನಕ ಅನ್ನೋ ಶಬ್ದನೇ 1000 ಪಟ್ಟು ಭಯಾನಕ ಇರುತ್ತೆ. ವಿಪರೀತ ಅಂತಂದರೆ ಅದು 7 ತೀರದ ವಿಪರೀತದಲ್ಲಿ ಇರುತ್ತೆ. ಆಹಾಕಾರ ಅಂದರೆ ಅದು ಮುಗಿಲು ಮುಟ್ಟಿರುತ್ತೆ. ಎಲ್ಲದರಲ್ಲಿಯೂ ಅತಿ. ನೀವು ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇರೋದಿಲ್ಲ. ಅಂಥ ಒಂದು ವಿಪರೀತ ವಿಕರಾಳ ಪರಿಸ್ಥಿತಿಯನ್ನು ನೋಡಲಿಕ್ಕೆ ನಿಮಗೆ ಯಾವ ಶಕ್ತಿ ಆಧಾರವಾಗುತ್ತೆ, ಯಾವ ಒಂದು ಅಭ್ಯಾಸ ಆಧಾರವಾಗುತ್ತೆ ಅನ್ನೋದನ್ನು ಪ್ರಶ್ನೆ ಕೇಳಿದರು. ಉತ್ತರದಲ್ಲಿ ಬಾಬಾರವರು ತಿಳಿಸ್ತಾ ಇದ್ದಾರೆ, ಶರೀರದ ಪರಿವೆಯನ್ನು ತೆಗೆಯುತ್ತಾ ಹೋಗಿ ಅಂತಿಮ ದೃಶ್ಯವು ಬಹಳ ಕಠಿಣವಾಗಿದೆ. ತಂದೆಯು ಮಕ್ಕಳನ್ನು ಬಹಳ ಶಕ್ತಿಶಾಲಿಯನ್ನಾಗಿ ಮಾಡಲು ಅಶರೀರಿ ಆಗುವ ಸೂಚನೆ ನೀಡುತ್ತಾರೆ. ಬಾಬಾರವರು ಅವ್ರ ಕೆಲಸವನ್ನು ಒಂದು ಅಲಾರಾಮ್, ಒಂದು ಎಚ್ಚರಿಕೆ ಕೊಡುವಂತಹ ಕೆಲಸವನ್ನು ಬಹಳ ಪರಿಶ್ರಮ ಪಟ್ಟು ಸುಮಾರು 100 ವರ್ಷಗಳ ಮುಂಚೆಯಿಂದನೇ ಆ ಎಚ್ಚರಿಕೆಯನ್ನು ಕೊಡ್ತಾ ಬಂದಿದ್ದಾರೆ. 100 ವರ್ಷ ಅಂದರೆ ಇದು ಸಣ್ಣ ಮಾತಲ್ಲ. 1-2 ಜನ್ಮಗಳೇ ಮುಗಿದು ಹೋಗಿಬಿಡುತ್ತೆ. ಅಷ್ಟು ಸುದೀರ್ಘವಾದ ಕಾಲ ನಮ್ಮನ್ನು ಎಚ್ಚರಿಸ್ತಾ ಇದ್ದಾರೆ. ಬಿ ಕೇರ್ಫುಲ್, ಬಿ ಕೇರ್ಫುಲ್, ಬಿ ಕೇರ್ಫುಲ್. ಅಷ್ಟು ನಾವು ಕೇರ್ಫುಲ್ ಆಗಿರಬೇಕು ಅಂತ ಅಷ್ಟು ದೊಡ್ಡವರು ಬಂದು ಒಂದು 100 ವರ್ಷ ಮುಂಚೆನೇ ಸೂಚನೆ ಕೊಡ್ತಾ ಇದ್ದಾರೆ ಅಂತಂದರೆ ಖಂಡಿತ ಇದು ಸಾಮಾನ್ಯವಾಗಿ ಅಂತೂ ಇರೋದಿಲ್ಲ. ಬಾಬಾರವರೇ ಹೇಳೋ ಪ್ರಕಾರ ಬಹಳ ಕಠಿಣವಾಗಿರುತ್ತೆ ಅಂತ.
ಇವಾಗ ಇಷ್ಟೆಲ್ಲ ನೋಡ್ತಾ ಇದ್ರು ಸಾಕ್ಷಿಯಾಗಿ ಏನೂ ಇಲ್ಲವೆಂಬಂತೆ ಇರುವಂಥ ಬಾಬಾರವರೇ ಕಠಿಣವಾಗಿರುತ್ತೆ ಅಂತ ಹೇಳ್ತಿದ್ದಾರೆ ಅಂದರೆ ನಿಮ್ಮ ಊಹೆಗೂ ಕೂಡ ನಿಲ್ಕೋದಿಲ್ಲ ಅಂತಿಮ ಸಮಯ, ಅಂತಿಮ ದೃಶ್ಯಗಳು. ಅದಕ್ಕೆ ಉಪಾಯ ಏನು ಅಂದರೆ ನಿಮ್ಮ ದೇಹದ ಅಭಿಮಾನವನ್ನು ತೆಗಿತಾ ಹೋಗಿ. ಒಳಗಡೆ ಇರುವ ಸೂಕ್ಷ್ಮ ಅಹಂಕಾರ, ನಾನು ನನ್ನದು ಅನ್ನುವಂಥ ಅಭಿಮಾನ ಮತ್ತು ಶರೀರದ ಮೇಲಿನ ಮೋಹ, ಇದನ್ನು ಕಂಪ್ಲೀಟಾಗಿ ಕಟ್ ಮಾಡಿ ಕಂಡ ತುಂಡವಾಗಿ ಇಡಬೇಕಾಗತ್ತೆ. ಒಂದು ಸ್ವಲ್ಪನೂ ಕೂಡ ಸೆಳೆತ ಇತ್ತು ಅಂದರೆ ಖಂಡಿತವಾಗಿ ನಿಮ್ಮನ್ನು ಅದು ಆಹ್ವಾನ ಮಾಡಿ ಸೆಳೆದು ಸುಟ್ಟು ಹಾಕಿಬಿಡುತ್ತೆ. ಈಗ ಬೆಂಕಿ ಒಂದು ಕಿಡಿ ನಮ್ಮ ದೇಹದ ಒಂದು ಭಾಗಕ್ಕೆ, ನಮ್ಮ ಮೈ ಮೇಲಿನ ಒಂದು ತುದಿಗೆ ಹತ್ತಿದ್ರೂ ಕೂಡ ಬಟ್ಟೆಗಾಗಲಿ ಶರೀರಕ್ಕಾಗಲಿ ಶರೀರವನ್ನೇ ಆವರಿಸಿಕೊಳ್ಳುತ್ತೆ. ಹೇಗೋ ನಮ್ಮ ಒಂದೇ ಒಂದು ಮೋಹ, ಒಂದೇ ಒಂದು ಅಭಿಮಾನ, ಆ ಒಂದು ವಿನಾಶದ ಜ್ವಾಲೆಯ ಕಿಡಿ ನಮ್ಮ ಒಂದು ಮೋಹಕ್ಕೆ ಬಹಳ ಬೇಗ ಅಟ್ರಾಕ್ಟ್ ಆಗುತ್ತೆ. ಈಗ ನೋಡಿ, ಮೊದಲೇ ಬೆಂಕಿ ಪೆಟ್ರೋಲ್ ಟ್ಯಾಂಕ್ಗಳು, ಪೆಟ್ರೋಲ್ ತುಂಬಿಕೊಂಡಿರೋ ಗಾಡಿಗಳು ಇದ್ದರೆ ಬಿಡುತ್ತೆ. ಅದು ಸ್ವಲ್ಪ ವಾಸನೆ ಸಿಕ್ಕರೆ ಸಾಕು, ಅಷ್ಟು ದೂರ ಇದ್ದರೂ ಎಳ್ಕೊಂಡೋಗಿ ಅದನ್ನು ಸುಟ್ಟಾಕಿ ಬಂದುಬಿಡುತ್ತೆ. ಹಾಗೆ ಈ ವಿಕಾರಗಳು ಅನ್ನುವಂಥದ್ದು ಕೂಡ ಒಂದೊಂದು ಪೆಟ್ರೋಲ್ ಡೀಸೆಲ್ ಟ್ಯಾಂಕರ್ಗಳ ಥರ ಇದೆ. ಈಗ ಒಳಗಡೆ ಇದನ್ನು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ತೆಗೆದು ಡ್ರೈ ಆಗಬೇಕು, ನಾವು ಕ್ಲೀನ್ ಆಗಬೇಕು, ನಾವು ಸ್ವಚ್ಛ ಮಾಡಬೇಕು. ಅದರ ವಾಸನೆನೂ ಅದರ ದುರ್ಗಂಧನೂ ಇಲ್ಲದೆ ಇರೋ ಥರ ತೊಳಿಬೇಕು. ಒಂದು ಸ್ವಲ್ಪ ವಾಸನೆ ಉಳಿದ್ರೂ ಕೂಡ ಬೆಂಕಿ ಆವರಿಸ್ಕೊಂಡು ಇಡೀ ಟ್ಯಾಂಕರನ್ನು ಸುಟ್ಟಾಕಿಬಿಡುತ್ತೆ. ಹೇಗೋ ಹಾಗೆ ನಮ್ಮ ಒಳಗಡೆ ಈ ದೇಹದ ಅಭಿಮಾನ ಅನ್ನುವಂತಹ ಈ ಹಸಿ ಇತ್ತು ಅಂದರೆ, ಈ ಪೆಟ್ರೋಲ್ ಒಳಗಡೆ ಸ್ಟಾಕ್ ಇತ್ತು ಅಂದರೆ, ಅದರ ವಾಸನ ಇತ್ತು ಅಂದರೆ, ಈ ವಿನಾಶದ ಜ್ವಾಲೆಯ ಬೆಂಕಿಗೂ ನಮ್ಮ ಒಳಗಡೆ ಇರತಕ್ಕಂಥ ಮೋಹದ ಪೆಟ್ರೋಲ್ಗೂ ಬಹಳ ಸೆಳೆತ. ಈ ವಿಕಾರಗಳಿಗೂ ವಿನಾಶ ಜ್ವಾಲೆಗೂ ಬಹಳ ಸೆಳೆತ ಇರುತ್ತೆ. ಯಾಕಂದರೆ ಆ ವಿಕಾರಗಳೇ ಇವತ್ತು ಈ ಒಂದು ವಿನಾಶ ಆಗಲಿಕ್ಕೆ ಕಾರಣ ಆಗಿರೋದ್ರಿಂದ, ವಿನಾಶದ ಆಧಾರವೇ ವಿಕಾರಗಳಾಗಿರೋದ್ರಿಂದ, ನಮ್ಮಲ್ಲಿ ಇರುವಂಥ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ಈ 5 ವಿಕಾರಗಳಲ್ಲಿ ಒಂದು ವಿಕಾರದ ಒಂದು ಅಂಶ, ಒಂದು ಡ್ರಾಪ್ ನಮ್ಮ ಹತ್ರ ಇದ್ದರೂ ಕೂಡ ಪೂರ್ತಿ ಸುಡಲಿಕ್ಕೆ, ಬೆಂಕಿ ತಾಗಲಿಕ್ಕೆ ಎಷ್ಟು ಬೇಕು ಒಂದು ಡ್ರಾಪ್. ಆದರೆ ಒಂದು ಡ್ರಾಪಿಂದ ಹತ್ತಿದ ಒಂದು ಕಿಡಿಯ ಬೆಂಕಿ ಇಡೀ ಟ್ಯಾಂಕರ್, ಇಡೀ ಸ್ಥಾನ, ಇಡೀ ಕಾಡನ್ನು ಬೇಕಾದರೂ ಸುಡಲಿಕ್ಕೆ ಸಾಧ್ಯತೆ ಇರುತ್ತೆ. ಹೇಗೋ ಹಾಗೆ ನಮ್ಮ ಒಳಗಡೆ ಭಾಳ ಏನಿಲ್ಲ, ಎಲ್ಲ ಬಿಟ್ಟಿದ್ದೀವಿ. ನಮಗೆ ಆಸ್ತಿ ಬೇಕಾಗಿಲ್ಲ, ಹಣದ ಮೇಲೆ ವ್ಯಾಮೋಹ ಇಲ್ಲ, ಬಂಗಾರದ ಮೇಲೆ ವ್ಯಾಮೋಹ ಇಲ್ಲ, ಊಟ ತಿಂಡಿಯ ಮೇಲೆ ವ್ಯಾಮೋಹ ಇಲ್ಲ, ತಿರುಗಾಟದ ಮೇಲೆ ಇಲ್ಲ, ಕುಡಿತದ ಮೇಲೆ ಇಲ್ಲ, ಸೇದೋದಿಲ್ಲ, ತಿನ್ನೋದಿಲ್ಲ, ಎಲ್ಲ ಬಿಟ್ಟಿವೆ ಅಣ್ಣವ್ರೆ. ನಮ್ಮ ಹತ್ರ ಏನೇನೇನೇನೇನೇನೂ ಇಲ್ಲ ಅಣ್ಣವ್ರೆ. ಇದು ಹೊರಗಡೆದಷ್ಟೇ. ಇದು ಹೊರಗಡೆ ಕೋಟಿಂಗ್, ಇದನ್ನು ಬಿಡೋದು ಭಾಳ ಸುಲಭ. ಆದರೆ ಒಳಗಡೆ ಸೂಕ್ಷ್ಮವಾಗಿರತಕ್ಕಂಥ ನಮ್ಮ ದೇಹದ ಮೇಲಿನ ಮೋಹ, ಅಭಿಮಾನ, ಭಯ ಏನಿದೆ ಅದನ್ನು ಡ್ರೈಯಾಗಿ ಮಾಡಬೇಕು. ಅದನ್ನು ಪೂರ್ತಿಯಾಗಿ ಒಂದು ಹಾವು ಪೊರೆ ಥರ ಬಿಚ್ಚಿಟ್ಟಂಗೆ ನಾವು ಸಪ್ರೇಟ್ ಮಾಡಿ ಶರೀರವನ್ನು, ಅದು ಬೇರೆಯವ್ರ ಥರ ಡಾಕ್ಟ್ರ್ ಹೇಗೆ ಪೇಷಂಟನ್ನು ದೂರದಲ್ಲಿ ಇದ್ದುಕೊಂಡು ನಾನು ಡಾಕ್ಟ್ರು ಇದು ಪೇಷಂಟ್ ಅಂತ ಸಪ್ರೇಟಾಗಿ ಅದಕ್ಕೆ ಟ್ರೀಟ್ ಮಾಡ್ತಾರೋ, ಅದಕ್ಕೆ ಆರೈಕೆ ಮಾಡ್ತಾರೋ, ಹಾಗೆ ನಾವು ಕೂಡ ನಾನು ಆತ್ಮ ಸರ್ಜನ್ನಾಗಿ ಸಪ್ರೇಟ್ ಇರಬೇಕು. ಇದು ಬಾಡಿ ಒಂದು ಪೇಷಂಟ್ ಥರ ನಮ್ಮಿಂದ ಭಿನ್ನ ಅಂತ ಇರಬೇಕು. ಇದಕ್ಕೇನು ಊಟ ತಿಂಡಿ ಉಪಹಾರ ಎಷ್ಟು ಬೇಕೋ ಅಷ್ಟು ಆ ಟೈಮ್ ಟು ಟೈಮ್ ಒಬ್ಬ ಡಾಕ್ಟ್ರ್ ಥರ ಇದನ್ನು ಟ್ರೀಟ್ ಮಾಡಿಕೊಂಡು ಪಾಲನೆ ಮಾಡಿಕೊಂಡು ಹೋಗಬೇಕೇ ಬಿಟ್ಟರೆ, ಇದರ ಮೇಲೆ ಒಂದು ಸ್ವಲ್ಪ ಮೋಹ ಇದ್ದರೂ ಅದು ಭಯವಾಗುತ್ತೆ. ನಮ್ಮಲ್ಲಿರುವ ಭಯ, ಚಿಂತೆ, ದುಃಖ, ಅಶಾಂತಿ, ಚಂಚಲತೆ,
ಆಶ್ಚರ್ಯ, ಇವೆಲ್ಲ ಒಂದೊಂದು ಪೆಟ್ರೋಲ್ ಟ್ಯಾಂಕರ್ಗಳಿದ್ದಂಗೆ ಇವು ಕೂಡ ನಮ್ಮನ್ನು ಆಹ್ವಾನ ಮಾಡಿ ಈ ಚಿತೆಯಲ್ಲಿ ಸುಟ್ಟು ಹಾಕಿಬಿಡುತ್ತೆ. ಅದಕ್ಕೆ ಬಾಬರವರು ಹೇಳ್ತಿದ್ದಾರೆ, ಮಕ್ಕಳ ಶರೀರದ ಪರವೆಯನ್ನು ತೆಗೆಯುತ್ತಾ ಹೋಗಿ, ಅಂತಿಮ ದೃಶ್ಯ ಬಹಳ ಕಠಿಣ ಇದೆ. ಈಗ ನೋಡಿ, ಯಾವುದಾದ್ರೂ ಪ್ರಯಾಣ ಮಾಡಬೇಕಾದ್ರೆ ನಿಮ್ಮ ಹತ್ರ ಸ್ವಲ್ಪವೂ ಕೂಡ ಪೆಟ್ರೋಲ್ ಆಗಲಿ ಡೀಸೆಲ್ ಆಗಲಿ ಕ್ಯಾರಿ ಮಾಡಲಿಕ್ಕೆ ಬಿಡೋದಿಲ್ಲ ಅವರು. ಟ್ರೈನಲ್ಲಿ ಬಸ್ಸಲ್ಲಿ ತೊಗೊಂಡೋಗ್ಲಿಕ್ಕೆ ಏನ್ರಿ 1 ಲೀಟ್ರ್ ಇದೆ ಅಷ್ಟೇ, ಏನ್ರಿ ಒಂದು ಅರ್ಧ ಲೀಟ್ರ್ ಇದೆ ಅಷ್ಟೇ. ಅರ್ಧ ಲೀಟ್ರು ಕೂಡ ಬೇಕಾಗಿಲ್ಲ. ಬೆಂಕಿಗೂ ಪೆಟ್ರೋಲಿಗೆ ಇರುವ ನಂಟದು, ಡೀಸೆಲ್ಗೂ ಇರುವ ನಂಟದು. ಆದರೆ ಆ ಗಾಡಿ ನಡಿಬೇಕು ಅಂದ್ರೂ ಪೆಟ್ರೋಲ್ ಬೇಕು, ಇಲ್ಲ ಡೀಸೆಲ್ ಬೇಕು. ಅದು ಟ್ಯಾಂಕರ್ ಬಂದೋಬಸ್ತ್ ಮಾಡಿ ಅದರಿಂದನೇ ಶಾಖ ತಯಾರು ಮಾಡಿಕೊಂಡು, ಅದರಿಂದನೇ ಶಕ್ತಿ ಪರಿವರ್ತನೆ ಮಾಡಿಕೊಂಡು, ಅದರಿಂದನೇ ಗಾಡಿ ನಡೆಯುತ್ತೆ ಬಿಟ್ಟರೆ. ಆದರೆ ಅದೇ ಗಾಡಿ ಒಳಗಡೆ ಒಬ್ಬ ಪ್ರಯಾಣಿಕನಾಗಿ ಒಂದು ಅರ್ಧ ಲೀಟ್ರ್ ಪೆಟ್ರೋಲ್ ಒಯ್ಯೋಕ್ಕೂ ನಮಗೆ ಅವಕಾಶ ಕೊಡಲ್ಲ. ಯಾಕಂದ್ರೆ ಅದು ಅನಿವಾರ್ಯ, ಅಷ್ಟಿರಬೇಕಾಗಿತ್ತು, ಅಷ್ಟಿತ್ತು. ಆದರೆ ಅದು ಎಲ್ಲಿ, ಅದಕ್ಕೆಷ್ಟು ಬಂದೋಬಸ್ತ್ ಮಾಡಬೇಕು, ಅದಕ್ಕೆಷ್ಟು ಸೀಲ್ ಹಾಕಬೇಕು, ಅದನ್ನ ಹೆಂಗೆ ಪ್ಯಾಕ್ ಮಾಡಬೇಕು, ಅಷ್ಟು ನೀಟಾಗಿ ಮಾಡಿ ಅದರಿಂದ ಶಕ್ತಿ ತಯಾರು ಮಾಡಿಕೊಂಡು ಗಾಡಿ ಓಡಿಸ್ತಿದ್ದಾರೆ. ಆದರೆ ಸಪ್ರೇಟಾಗಿ ಸುಮ್ಮನೆ ಅಂದರೂ ಒಂದು ಅರ್ಧ ಲೀಟ್ರ್ ಕೂಡ ಇಟ್ಕೊಳ್ಳೋಕೆ ಬಿಡೋದಿಲ್ಲ. ಯಾಕೆ ಅಂದರೆ ಅದು ಒಂದು ಹನಿ ವಾತಾವರಣದ ಒಳಗಡೆ ಏನಾದರೂ ಸ್ಪ್ರೆಡ್ ಆದರೆ ಇಡೀ ವಾತಾವರಣ, ಇಡೀ ವಾಯುಮಂಡಲ ಅದು ಗಾಳಿಯಲ್ಲಿ ಮಿಕ್ಸ್ ಆಯಿತು ಅಂದರೆ ಗಾಳಿ ಎಷ್ಟು ಆವರಿಸಿಕೊಳ್ಳುತ್ತೋ ಅಷ್ಟು ಕೂಡ ತೇವಾಂಶವಾಗುತ್ತೆ, ಅಷ್ಟೂ ಕೂಡ ಒಂದು ಕಿಡಿಯನ್ನು ಆಹ್ವಾನ ಮಾಡಲಿಕ್ಕೆ ತಯಾರಾಗಿಬಿಡುತ್ತೆ ವಾಯುಮಂಡಲ. ಅದಕ್ಕೆ ಹೊರಗಡೆ ಇರುವಂಥದ್ದು ಅದು ಬಹಳ ಡೇಂಜರ್ ಆಗಿರುತ್ತೆ. ಹಾಗೆ ಆ ಹೊರಗಡೆ ಅಂದ್ರೆ ಬಯಲಿನ ವಾತಾವರಣದೊಳಗಿದ್ದರೆ ಪರವಾಗಿಲ್ಲ, ಆದರೆ ಅದು ಒಂದು ವಾಹನದ ಒಳಗಡೆ ಇದ್ದರೆ ಆ ವಾಹನಕ್ಕೆ ಮತ್ತು ವಾಹನದೊಳಗೆ ಇರುವ ಎಲ್ಲರಿಗೂ ಅಪಾಯ ಕಟ್ಟಿಟ್ಟ ಬುತ್ತಿ. ಹಾಗೆ ಈ ಶರೀರ ಅನ್ನುವ ವಾಹನ ಬಲೆ ನಡೀತಾ ಇರೋದೇ ಇದು ಪ್ರಕೃತಿಯ ಆಧಾರದ ಮೇಲೆ. ಆದರೆ ಈಗ ಯಾವುದನ್ನು ಕೂಡ ಒಳಗಡೆ ಇಟ್ಕೊಂಡು ನಾವು ಸಾಗುವಂತಿಲ್ಲ. ಬಂದಿರೋದೇ ಇಲ್ಲ ಇಚ್ಛೆ ಇಟ್ಕೊಂಡು ಪಾತ್ರ ಮಾಡಲಿಕ್ಕೆ. ಆದರೆ ಈಗ ಯಾವುದೊಂದು ಕೂಡ ಮೋಹ ಅಭಿಮಾನ ಇಟ್ಕೊಂಡಿದ್ರೆ ಎಂಟೈರ್ ಬಾಡಿಯನ್ನಷ್ಟೇ ಸುಟ್ಟಾಕೋದಿಲ್ಲ, ನಮ್ಮ ಮನಸ್ಸು, ನಮ್ಮ ಸಂಸ್ಕಾರ, ಎಷ್ಟು ಭಯ ಇರುತ್ತೆ ನಮ್ಮಲ್ಲಿ, ಎಷ್ಟು ಚಿಂತೆ ಆಗುತ್ತೆ, ಎಷ್ಟು ಗೋಳಾಟ, ಎಷ್ಟು ನರಳಾಟ, ಎಷ್ಟು ತೊಳಲಾಟ, ಎಷ್ಟು ಬಳಲಾಟ, ಎಷ್ಟು ಚೀರಾಟ, ನರಕ ಸೃಷ್ಟಿ ಆಗಿಬಿಡುತ್ತೆ ಪೂರ್ತಿಯಾಗಿ ನಮ್ಮ ಜೀವನ. ಯಾರೋ ಒಬ್ಬರು ಬೆಂಕಿಯಲ್ಲಿ ಸಿಕ್ಕಾಕೊಂಡು ಬೆಂಕಿ ಹಚ್ಕೊಂಡು ಸುಟ್ಕೊಂಡು ಅಥವಾ ಸತ್ತಿರೋರ್ದು ಒಂದು ದೃಶ್ಯ ನೋಡಿದ್ರೇ ನಮಗೆ ಮೈಯೆಲ್ಲ ರೋಮಾಂಚನ ಆಗುತ್ತೆ, ನಡುಕ ಬರುತ್ತೆ. ಯಪ್ಪ ಹೆಂಗೆ ಸಹಿಸ್ಕೊಳ್ತಿದ್ದಾರೆ ಅಂತ. ಸಾವಿರ ಸಾವಿರ ಜನಗಳು, ಲಕ್ಷ ಲಕ್ಷ ಜನಗಳು ಒಟ್ಟಿಗೆ ಬೆಂಕಿಗೆ ಆಹುತಿಯಾಗಿ ಬೆಂದು 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 ಸುಟ್ಟು 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 ಬಿದ್ದರೆ ಇವಾಗೇನು ಸುಟ್ಟುಕೊಂಡು ತಿನ್ನೋದು? ಇವಾಗೇನು ಪ್ರಾಣಿಗಳನ್ನು, ಪಕ್ಷಿಗಳನ್ನು ಹಸಿ ಹಸಿಯಾಗಿ ತಿನ್ನೋದೇನೋ, ಸುಟ್ಟುಕೊಂಡು ತಿನ್ನೋದೇನೋ, ಬೇಯಿಸ್ಕೊಂಡು ತಿನ್ನೋದೇನೋ. ಆ್ಯಸ್ ಇಟ್ ಈಸ್ ದ ಸೇಮ್ ರೋಡಲ್ಲಿ ಅವನಾದರೂ ನೀಟಾಗಿ ಬೇಯಿಸಿ ತೊಯಿಸಿ ಫ್ರೈ ಮಾಡಿ ಬಂಡಿ ಮೇಲಿಟ್ಟು ನೀಟಾಗಿ ಮಾರಕ್ಕೆ ಅವಕ್ಕೊಂದು ಜಾಗ ಕೊಟ್ರಿ ನೀವು, ನಿಮ್ಮದಂಗಿರಲ್ಲ ಕತೆ. ರೋಡಲ್ಲಿ ಅವಕ್ಕಾದ್ರೂ ಒಂದು ಬೆಲೆ ಕಟ್ತೀವಿ ನಾವು, ಇಷ್ಟು 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 ಅಂತ ಕಟ್ತಾರೆ ಜನ, ಸುಟ್ಟಿರೋದಕ್ಕೂ ಸತ್ತಿರೋದಕ್ಕೂ ಬೆಂದಿರೋದಕ್ಕೂ. ಅದಕ್ಕೆ ಮತ್ತೆ ಒಂದು ಒಳ್ಳೆ ಪ್ಲೇಸಲ್ಲಿ ಇಟ್ಟು ಅದಕ್ಕೊಂದು ಮಾರ್ಕೆಟಿಂಗ್ ಮಾಡ್ತಾರೆ, ಇಷ್ಟು ಇಷ್ಟು ಅಂತ. ಆದರೆ ಮನುಷ್ಯನ ಜೀವನ ಹಂಗಲ್ಲ. ಇವನು ಕೂಡ ಸುಟ್ಟು ಬಿದ್ದಿರ್ತಾನೆ, ಕೆಟ್ಟು ಬಿದ್ದಿರ್ತಾನೆ, ಬೆಂದು ಬಿದ್ದಿರ್ತಾನೆ. ಕೇಳೋರು ದಿಕ್ಕಿರಲ್ಲ, ಎತ್ತಿಡೋರು ದಿಕ್ಕಿರಲ್ಲ. ರೋಡಲ್ಲಿ ರಾಶಿ ರಾಶಿಯಾಗಿ ಮಳೆಗಾಲದಲ್ಲಿ ಮಳೆ ಹುಳುಗಳು, ದೋಣಿಗಳು ಅಥವಾ ಸಮುದ್ರದ ದಂಡಿಗೆ ದೊಡ್ಡ ಮಳೆಗೆ ಸಣ್ಣ ಮೀನುಗಳು ಸತ್ತು ಬಿದ್ದಿರುವಂತೆ ರೋಡಲ್ಲಿ ಸುಟ್ಟು 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 ಬೆಂದಿರುವ ತರಕಾರಿ ಥರ ಬಿದ್ದಿರುತ್ತಾನೆ ಮನುಷ್ಯ.
ಅದು ಆಗೋದೇ ಅದು ಎಲ್ಲರಿಗೂ ಅಷ್ಟೇ. ಬಾಂಬ್ ಬಿದ್ದಾಗೇನು ನಾನು ಯೋಗ ಮಾಡಿದ್ದೀನಿ ಅಂತ ನನ್ನ ಶರೀರ ಸುಡದೇ ಇರುತ್ತಾ? ಭೂಕಂಪ ಆದಾಗೇನು ಅಲಗಾಡದೇ ಇರುತ್ತಾ? ಪ್ರಕೃತಿಯಲ್ಲ ಆಗುವ ಎಲ್ಲ ಪರಿವರ್ತನೆಗಳಿಗೂ ಪ್ರಕೃತಿ ಸ್ಪಂದಿಸುತ್ತೆ, ಡೈರೆಕ್ಟಾಗಿ ಅದು ಶರೀರಕ್ಕೆ ಅಪ್ಪಳಿಸುತ್ತೆ. ಈಗ ನೋಡಿ, ಸಿಡಿಲು ಬಡಿಬೇಕು ಅಂತಂದರೆ, ಈಗ ಮಳೆಗಾಲ ಸ್ಟಾರ್ಟ್ ಆಯಿತು, ಆಲ್ರೆಡಿ ಗುಡುಗು ಸಿಡಿಲು ಸ್ಟಾರ್ಟ್ ಆಗಿದೆ. ಆ ಸಿಡಿಲು ಆಕಾಶದಿಂದ ಭೂಮಿಗೆ ಬರಬೇಕು ಅಂದರೆ ಎಷ್ಟು ವೇಗವಾಗಿ ಬರುತ್ತೆ, ಆದರೆ ಅದು ಭೂಮಿಯನ್ನು ಮುಟ್ಟುವವರೆಗೂ ಕೂಡ ಅದರ ಸ್ಪೀಡ್ ಕಡಿಮೆ ಆಗಲ್ಲ. ಭೂಮಿಗೆ ಮುಟ್ಟೋವರೆಗೂ ಕೂಡ ಅದರ ಬೇರೆ ದಾರಿ ಇರಲ್ಲ. ಅದಕ್ಕೆ ಒಂದು ಸಲ ಗುರುತ್ವಾಕರ್ಷಣೆಯ ಶಕ್ತಿಯ ಒಂದು ಪೊರೆಯನ್ನು ದಾಟಿ ಒಳಗಡೆ ಬಂತು ಅಂದರೆ ಅದು ಕೆಳಗಡೆ ಬೀಳಲೇಬೇಕು. ಆದರೆ ಅದು ಅಷ್ಟು ಅತಂತ್ರವಾಗಿ ಅಲ್ಲಿಂದ ಬರ್ತಾ ಎಲ್ಲಿ ಬೀಳಬೇಕದು? ಯಾವುದು ಹಸಿಯಾಗಿದೆಯೋ, ಯಾವುದು ಎತ್ತರದಲ್ಲಿದೆಯೋ ಫಸ್ಟ್ ಅದಕ್ಕೆ ಹೊಡೆಯುತ್ತದು. ಯಾವುದು ಹೈಟಲ್ಲಿದೆಯೋ ಅದನ್ನು ಫಸ್ಟ್ ಆಯ್ಕೆ ಮಾಡಿಕೊಳ್ಳುತ್ತೆ. ಹೈಟಾಗಿರಬೇಕು ಮತ್ತು ಹಸಿಯಾಗಿರಬೇಕು ಅಂಥದ್ದನ್ನು ಬೇಗ ಅಟ್ಯಾಕ್ ಮಾಡ್ಕೊಂಡು ಅದಕ್ಕೆ ಹೊಡೆದು ಬಿಡುತ್ತೆ. ಅದಕ್ಕೆ ತೆಂಗಿನ ಮರಗಳಿಗೆ, ದೊಡ್ಡ ದೊಡ್ಡ ಮರಗಳಿಗೆ ಜಾಸ್ತಿ ಬೀಳೋದು. ಯಾಕೆ ಅಂದರೆ ಹಸಿನೂ ಇರುತ್ತೆ, ಸ್ವಲ್ಪ ಹೈಟಲ್ಲಿರುತ್ತೆ ಭೂಮಿಗಿಂತನೂ, ಅಲ್ಲಿ ಬೀಳುತ್ತೆ. ಅದು ಆಯ್ಕೆ ಮಾಡ್ಕೊಳ್ತೆ. ಅಂದರೆ ಬರೋ ದಾರಿ ಏನು ಚೇಂಜ್ ಮಾಡ್ಕೊಳ್ಳಲ್ಲ, ಹೈಟ್ ಇದ್ದ ಕಡೆ ಓಡೋಗ್ಬಿಡಲ್ಲ. ಬೀಳೋ ಜಾಗದಲ್ಲಿನೇ ಯಾವುದು ಹೈಟ್ ಇದೆ, ಯಾವುದು ಹಸಿ ಇದೆ ಅಲ್ಲಿ ಹೊಡೆದು ಬಿಡುತ್ತೆ ಅಷ್ಟೆ. ಹಾಗೆ ಈ ಒಂದು ಪ್ರಕೃತಿ ಬೆಂಕಿ, ಅದಕ್ಕೆ ಭೂಕಂಪ ಆದರೂ ಕೂಡ ತನ್ನ ಪ್ರಕೃತಿಗೆ ಎಲ್ಲದಕ್ಕೂ ಕೂಡ ಶೇರ್ ಮಾಡ್ಕೊಳ್ಳುತ್ತೆ. ಪ್ರವಾಹ ಬಂದರೂ ತನ್ನ ಪ್ರಕೃತಿ ಎಲ್ಲದಕ್ಕೂ ಶೇರ್ ಮಾಡ್ಕೊಳ್ಳುತ್ತೆ. ಯಾಕಂದರೆ ಪ್ರಕೃತಿಗೆ ಆಕರ್ಷಿತವಾಗುತ್ತೆ, ಪ್ರಕೃತಿಯನ್ನೇ ಅಟ್ಯಾಚ್ ಮಾಡಿಕೊಳ್ಳುತ್ತೆ. ಹಾಗೆ ಈ ಪ್ರಕೃತಿಯಲ್ಲಾಗುವ ಎಲ್ಲ ಭೂಕಂಪಗಳು, ಎಲ್ಲ ಪ್ರವಾಹಗಳ ಪ್ರಕಂಪನಗಳೇನಿದೆ, ಆ ಒಂದು ಪ್ರಕೃತಿಯಿಂದಾದ ಶರೀರಕ್ಕೆ ಫಸ್ಟ್ ಎಫೆಕ್ಟ್ ಹೊಡೆಯುತ್ತೆ. ಅಲ್ಲಿ ಭೂಕಂಪ ಆದರೆ ಫಸ್ಟ್ ಎಫೆಕ್ಟ್ ಶರೀರಕ್ಕೆ. ಯಾಕಂದರೆ ಅದರ ಒಂದು ತರಂಗದ ಭಾಗವೇ ಇದು ಆಗಿರೋದ್ರಿಂದ, ಆ ಪ್ರಕೃತಿಯ ಒಂದು ತುಣುಕೆ ಈ ಶರೀರ ಆಗಿರೋದ್ರಿಂದ, ಆ ಪ್ರಕೃತಿಯಲ್ಲಿ ಏನೆಲ್ಲ ಬದಲಾವಣೆಗಳು ನಡೆಯುತ್ತಾ ಹೋಗುತ್ತೆ, ಅದು ಭೂಕಂಪನೋ, ಬಾಂಬ್ ಬ್ಲಾಸ್ಟೋ, ಅದು ಆಹಾಕಾರನೋ, ಅದು ಪ್ರವಾಹನೋ, ಅದು ಯುದ್ಧನೋ, ಅದು ರಕ್ತದೋಕುಳಿನೋ, ಆ ಒಂದು ಪ್ರಕೃತಿಯಲ್ಲಿ ಏನು ವಾಯುಮಂಡಲದಲ್ಲಿ ನಡೀತಾ ಇರುತ್ತೆ ಅದರ ಡೈರೆಕ್ಟ್ ಕಾಂಟ್ಯಾಕ್ಟ್ ಈ ಒಂದು ಶರೀರಕ್ಕಿರುತ್ತೆ. ಕರೆಂಟ್ ಅರ್ಥಿಂಗ್ ಬರಬೇಕು ಅಂತಂದರೆ ಮನುಷ್ಯನಿಗೆ ಬಂದುಬಿಡುತ್ತೆ. ನೆಲಕ್ಕೆ ಹೊಡಿಬೇಕು ಅಂತಂದರೆ ಡೈರೆಕ್ಟ್ ನೀವು ಹಸಿಯಾಗಿರೋ ಕಂಬಕ್ಕೆ ಮುಟ್ಟಿದರೆ ಡೈರೆಕ್ಟ್ ಕರೆಂಟ್ ಹೊಡೆಯುತ್ತೆ. ನೆಲಕ್ಕೆ ಪಾಸ್ ಆಗಬೇಕು ಟೋಟಲ್. ಯಾಕಂದರೆ ಅದು ಪ್ರಕೃತಿಗೆ ಹೋಗಬೇಕು. ಪ್ರಕೃತಿಯಿಂದ ತಯಾರಾಗಿರೋದು ಅದು ಕರೆಂಟು. ಅದಕ್ಕೆ ಫಸ್ಟ್ ಪ್ರಕೃತಿಯನ್ನು ಆಯ್ಕೆ ಮಾಡ್ಕೊಳ್ಳುತ್ತೆ. ಆದರೆ ಆ ಪ್ರಕೃತಿ ಮೂಲಕ ಯಾವುದು ಅಡ್ಡ ಇರುತ್ತೋ ಅದನ್ನು ಸುಟ್ಕೊಂಡು ಹೋಗ್ಬಿಡುತ್ತೆ. ಅಲ್ಲಿ ಶರೀರ ಅಡ್ಡ ಬಂದರೂ, ಶರೀರ ಯಾವುದೇ ಪಶು ಪ್ರಾಣಿ ಯಾವುದು ಬಂದರೂ ಕೂಡ ಅದನ್ನು ಪಾಸಾಗಿ ಅದನ್ನು ಸೀಳ್ಕೊಂಡು ಬೇಕಾದರೂ ಹೋಗ್ಬಿಡುತ್ತೆ ಕರೆಂಟ್. ಅದು ಸಿಡಿಲಾದರೂ ಸರಿ, ಅದು ಕರೆಂಟ್ ಆದರೂ ಸರಿ. ಯಾಕಂದರೆ ಪ್ರಕೃತಿಯನ್ನು ತಲುಪೋದಕ್ಕೆ ಆವತಣಿಸ್ತಾ ಇರುತ್ತೆ. ಹಾಗೆ ಈ ಪ್ರಕೃತಿಯಲ್ಲಿ ಆಗಿರುವ ವೈಪರೀತ್ಯಗಳು ಎಲ್ಲವೂ ಈ ಪ್ರಕೃತಿಯಲ್ಲಿ ಪಾಸ್ ಆಗಲಿಕ್ಕೇ ಪ್ರಯತ್ನ ಪಡ್ತವೆ. ಅದರ ತರಂಗಗಳು, ಅದರ ಎಫೆಕ್ಟ್ಗಳು, ಅದರ ಒಂದು ಭಯ, ಅದರ ಒಂದು ಎಲ್ಲ ರೀತಿಯ ವೈಪರೀತ್ಯಗಳು ಕೂಡ ಫಸ್ಟ್ ಎಫೆಕ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬಾಡಿಗೆ. ಯಾಕಂದರೆ ಪ್ರಕೃತಿಯನ್ನು ಆಕರ್ಷಣೆ ಮಾಡುತ್ತೆ. ಪ್ರಕೃತಿಗೆ ತೊಂದರೆ ಆದಾಗ ಇದು ತೊಂದರೆಯಲ್ಲಿ ಬರುತ್ತೆ. ಈ ಪ್ರಕೃತಿ ಸತೋಪ್ರಧಾನ ಇತ್ತು, ಶರೀರ ಸತೋಪ್ರಧಾನ. ಪ್ರಕೃತಿ ರಜೋಪ್ರಧಾನಕ್ಕೆ ಬಂತು, ಶರೀರ ರಜೋಪ್ರಧಾನ. ಪ್ರಕೃತಿ ತಮೋಪ್ರಧಾನಕ್ಕೆ ಬಂತು, ಶರೀರ ತಮೋಪ್ರಧಾನ. ಈಗ ಪ್ರಕೃತಿ ಅತಿಯಾದ ವಿಪರೀತದ ವಿಕಾರಕ್ಕೆ ಬಂದಿದೆ ವಾತಾವರಣ, ಶರೀರನೂ ವಿಪರೀತ ವಿಕಾರದಲ್ಲಿತ್ತು. ಈಗ ಪ್ರಕೃತಿ ಆಪತ್ತಿನಲ್ಲಿ ಬರುತ್ತೆ, ಆವಾಗ ಶರೀರನೂ ಆಪತ್ತಿನಲ್ಲಿ ಬರುತ್ತೆ. ಇದು ಸೃಷ್ಟಿ ನಿಯಮ. ಇದನ್ನು ನಾವು ಯಾರೂ ಕೂಡ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನಾನು ಯೋಗ ಮಾಡಿಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಕರೆಂಟ್ ಪಾಸ್ ಆಗಬಾರ್ದು ನನಗಂದರೆ, ಪ್ರಕೃತಿ ಒಡೆಯೋದೇ ಅದು. ಶರೀರವನ್ನು ಸುಟ್ಟಾಕ್ಬಿಡುತ್ತೆ ತಕ್ಷಣ ಮಾತ್ರದಲ್ಲಿ. ಆತ್ಮಕ್ಕೆ ಟಚ್ ಮಾಡಲಿಲ್ಲ, ನಿನ್ನ ಸ್ಥಿತಿಯನ್ನು ಟಚ್ ಮಾಡೋಕ್ಕಾಗಲ್ಲ ಅದಕ್ಕೆ ಅಷ್ಟೇ. ನಿನ್ನ ನಿರಾಕಾರ ಆತ್ಮವನ್ನು, ನಿರಾಕಾರ ಸ್ಮೃತಿಯನ್ನು, ನಿರಾಕಾರ ಸ್ಥಿತಿಯನ್ನು, ನಿರಾಕಾರ ಆನಂದಕ್ಕೆ ಅದು ಟಚ್ ಆಗುವ ತಾಕತ್ತು ಯಾವ ಸ್ಥೂಲ ಪ್ರಕೃತಿಯ ಪರಿವರ್ತನೆಗಳಿಗೆ ಇರೋದಿಲ್ಲ.
ಆದರೆ ನಿನ್ನ ಸ್ಮೃತಿಯಲ್ಲಿರುತ್ತದೋ ಅದರ ಎಫೆಕ್ಟ್ ಆಗುತ್ತೆ ನಿನಗೆ. ಜೈಸಾ ಸ್ಮೃತಿ ವೈಸಾ ಸ್ಥಿತಿ. ನೀನು ಶರೀರದ ಕಡೆಗೆ ಸ್ಮೃತಿ ಇತ್ತು ಅಂದರೆ ಶರೀರದಲ್ಲಾಗುವ ಎಲ್ಲ ವೈಪರೀತ್ಯಗಳು ಕೂಡ ಅದರ ಪ್ರಭಾವದಿಂದ ನೀನು ಅನುಭವ ಮಾಡ್ತೀಯ. ಇಲ್ಲ ಶರೀರದಿಂದ ನೀ ಡಿಟ್ಯಾಚ್, ಶರೀರಕ್ಕೂ ನನಗೂ ಸಂಬಂಧನೇ ಇಲ್ಲ ಅಂತ ಇದ್ದರೆ, ಶರೀರ ನಿನ್ನ ಕಣ್ಣೆದರಲ್ಲೇ ಸುಟ್ಟು ಹೋಗ್ತಾ ಇದ್ದರೂ ಕೂಡ ನೀನು ಪರಿಸ್ಥಿತಿಯಾಗಿ ಸೂಕ್ಷ್ಮ ಶರೀರದಲ್ಲಿ ಸಾಕ್ಷಿಯಾಗಿ ನೋಡಿಬಿಟ್ಟು ಟಾಟಾ ಮಾಡಿ ಕೈ ಮುಗಿದು ಹೋಗ್ಬಿಡ್ತೀಯ. ಅದಕ್ಕೆ ಅಶರೀರಿಯಾಗುವ, ಶರೀರದ ಪರಿವೆಯನ್ನು ತೆಗೆಯುವ ಅಭ್ಯಾಸ ಮಾಡಿ ಮಕ್ಕಳೇ, ಅಭ್ಯಾಸ ಮಾಡಿ ಮಕ್ಕಳೇ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಇದಕ್ಕೆ. ಈಗ ನೋಡಿ, ಹಸಿ ಕಟ್ಟಿಗೆ ಇಟ್ಕೊಂಡು ಕರೆಂಟ್ ಮುಟ್ಟಬೇಡಿ, ಸಿಡಲು ಬಡಿಯುವಾಗ ಎಲ್ಲೂ ಕೂಡ ಎತ್ತರದಲ್ಲಿ ನಿಂತ್ಕೊಳ್ಬೇಡಿ, ಗಿಡದ ಕೆಳಗಡೆ ನಿಂತ್ಕೊಳ್ಬೇಡಿ. ಯಾಕೆ ಹೇಳ್ತಾರೆ ಅಂತಂದ್ರೆ ಅದು ಡೈರೆಕ್ಟ್ ಫಸ್ಟ್ ಎಫೆಕ್ಟ್ ಹೊಡೆಯೋದು ಅಲ್ಲಿಗೇ ಗೊತ್ತಾಗಲ್ಲ ನಮಗೆ, ಅದು ಹೊಡೆದಾಗಲೇ ಗೊತ್ತಾಗುತ್ತಲ್ವಾ. ಎಷ್ಟೋ ಕಡೆಗಳಲ್ಲಿ ನಾವು ನೋಡ್ತಿದ್ದೀವಿ. ಈಗ ಯಾವುದಾದ್ರೂ ಪ್ರಾಣಿಗಳ ಮಧ್ಯದಲ್ಲಿ, ಕುರಿಗಳ ದಂಡಗಳ ಮಧ್ಯದಲ್ಲಿ ಯಾರೋ ಒಬ್ಬರು ಪಾಪ ಕುರಿ ಕಾಯುವವರು, ದನ ಕಾಯುವವರು ಹೋಗಿರ್ತಾರೆ. ಆ ಕುರಿಗಳು ಎಷ್ಟಿದಾವೋ ಅದಕ್ಕಿಂತ ಕೆಳಗಡೆ ನೀನು ಕೂತ್ಕೊಂಡಿರಬೇಕು. ಫಸ್ಟ್ ಯಾವ್ದು ಹೈಟ್ ಇರುತ್ತೋ ಅದಕ್ಕೆ ಹೊಡೀತದು. ನೀನು ಅದಕ್ಕಿಂತ ಹೈಟ್ ಇದ್ದರೆ ಫಸ್ಟ್ ನೀನು ಕೊಡೋದು, ಆಮೇಲೆ ಕುರಿಗಳಿಗೆ ತೊಗೊಳುತ್ತೆ. ಹಾಗೆ ಸೃಷ್ಟಿ ಅನ್ನೋದು ಅದು ತನ್ನ ನಿಯಮವನ್ನು ಪಾಲಿಸ್ತಾ ಇದೆ. ಅದು ಯಾರ ಮೇಲೂ ಕೂಡ ಕೋಪ, ಅದು ಹೀಗೆ ಆಗಬೇಕು, ಇವ್ರಿಗೆ ಹೊಡಿಬೇಕು ಅಂತಲ್ಲ, ಅದರ ನಿಯಮ ಅದು. ಅದಕ್ಕೆ ಯಾವುದು ಬೇಗ ಸಿಕ್ಕುತ್ತೋ ಅದರ ಮುಖಾಂತರ ಈ ಭೂಮಿಯನ್ನು ತಲುಪಲಿಕ್ಕೆ ಅದು ಆಧಾರವಾಗಿ ಇಟ್ಕೊಳ್ಳುತ್ತೆ ಅಷ್ಟೇ. ಅದರ ಮಧ್ಯದಲ್ಲಿ ಏನು ಬಂದರೂ ಕೂಡ ಅದನ್ನು ಪಾಸ್ ಮಾಡಿಕೊಂಡು ಬರೋದು ಅದ್ರ ಕೆಲಸ. ಭಾಳ ದೂರ ನಡೆದವರಿಗೆ ಸ್ವಲ್ಪ ಕೂತ್ಕೊಳ್ಳೋಕೆ ಏನಾದರೂ ಸಿಕ್ತು, ಒಂದು ನೆರಳು ಸಿಕ್ತು ಅಂದ್ರೆ ಕೂತ್ಕೊಳ್ತೀವ ಇಲ್ವ ನಾವು? ಹಾಗೆ ಅಷ್ಟು ಎತ್ತರದಿಂದ ಬೀಳುವ ಸಿಡಿಲು ಆದಷ್ಟು ಬೇಗ ಭೂಮಿ ತಲುಪಬೇಕಂದ್ರೆ ಭೂಮಿಗೆ ಎತ್ತರ ಯಾವುದಿರುತ್ತೋ ಅದನ್ನು ಮುಟ್ಟಿಬಿಟ್ಟು ಸ್ವಲ್ಪ ರೆಸ್ಟ್ ಸಿಕ್ಕಂಗಾಗುತ್ತೆ. ಅದ್ರ ಮುಖೇನ ಏನು ಮಾಡುತ್ತೆ, ಭೂಮಿಯನ್ನು ತಲುಪಿಬಿಡುತ್ತೆ ಅದು. ಹಾಗೆ ನಾವು ಕೂಡ ಪ್ರಕೃತಿಯ ಎಫೆಕ್ಟ್ಗಳು ಡೈರೆಕ್ಟಾಗಿ ಶರೀರಕ್ಕೆ ಹೊಡೆಯುತ್ತೆ. ಅದು ಹಸಿಯಾಗಿದ್ರಂತೂ ಇನ್ನೂ ಜಾಸ್ತಿ ಎಫೆಕ್ಟ್ ಆಗುತ್ತೆ. ಡ್ರೈ ಆಗಿದ್ದರೆ ಹೊಡೆಯಲ್ಲ. ಅದು ಕರೆಂಟ್ ಆಗಿರ್ಬೋದು, ಅದು ಸಿಡಲಾಗಿರ್ಬೋದು. ಡ್ರೈ ಆಗಿರೋದಕ್ಕೆ ಹೊಡೆಯೋದಿಲ್ಲ ನೋಡಿ. ಕರೆಂಟನ್ನು ಕೂಡ ಏನಾದರೂ ಸ್ವಲ್ಪ ವೈರ್ಗಳು ಟಚ್ ಮಾಡಬೇಕಂದ್ರೆ ಒಣಗಿರೋ ಬಿದಿರುಗಳನ್ನು, ಬಂಬುಗಳನ್ನು ಇಟ್ಕೊಳ್ತಾರೆ. ಸ್ವಲ್ಪ ಹಸಿಯಾಗಿದ್ದರೂ ಕೂಡ ಏನಾಗುತ್ತೆ, ಅದು ಕರೆಂಟ್ ಪಾಸ್ ಆಗಿಬಿಡುತ್ತೆ ಅಂತ. ಹಾಗೆ ನಾವು ಕೂಡ ಈಗ ಈ ವಿಕಾರಗಳ ಹಸಿಯಿಂದ ಡ್ರೈ ಆಗಬೇಕಾಗಿದೆ. ಒಣಗಿ ಬಿಡಬೇಕು ನಾವೇನೆ. ಒಣಗಿದರೆ ಏನಾದರೂ ಕೂಡ ಗೊತ್ತಾಗಲ್ಲ. ಒಣಗೋದು ಅಂದರೆ ಏನಿಲ್ಲಿ ಅಶರೀರಿ ಆಗೋದು, ದೇಹದ ಪರಿವೇನೇ ಇಲ್ಲದಂಗೆ, ಬದುಕಿದ್ದು ಸತ್ತಂಗೆ ಇರೋದು, ಯಾವುದೊಂದು ಇಚ್ಛೆ, ಭಯ, ಚಿಂತೆ ಏನೇನೇನೇನೇನೇನೇನೂ ಇರಬಾರ್ದು. ಕಂಪ್ಲೀಟ್ ದೇಹದ ಮೇಲಿನ ಮೋಹ, ದೇಹದ ಮೇಲಿನ ಭಯ, ದೇಹದ ಬಗ್ಗೆ ಚಿಂತೆ, ಅತಿಯಾದ ಕಾಳಜಿ, ಇದನ್ನು ನೀವಿನ್ನು ಉಳಿಸ್ಕೊಳ್ಳೋಕೆ ಆಗಲ್ಲ. ಎಲ್ಲ ತಯಾರಾಗಿದೆ, ಬೆಂಕಿಯಲ್ಲಿ ಹಾಕಿ ಇದನ್ನು ಬೇಯಿಸ್ಲಿಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಇದನ್ನು ಉಳಿಸ್ಕೊಳ್ಳೋಕ್ಕೆಲ್ಲ ಆಗುತ್ತೆ. ಇದನ್ನು ನಾವು ಬಿಟ್ಟಿಲ್ಲ ಅಂದ್ರೆ ನಾವು ಇದ್ರ ಜೊತೆಗೆ ಸುಟ್ಟು ಹೋಗಬೇಕಾಗತ್ತೆ. ಅದಕ್ಕೆ ಇಷ್ಟು ಅಟ್ಯಾಚ್ಮೆಂಟ್ ಇಟ್ಕೊಂಡ್ರೆ ನೀನು ನಿರಾಕಾರ ಆತ್ಮ, ನೀನು ಹಾರಲಿಕ್ಕೆ ಬರುವವನು. ನಿನಗೆ ಸಾಧ್ಯ ಇದೆ ಇದರಿಂದ ಹೊರಗಡೆ ಇರಲಿಕ್ಕೆ, ಅಶರೀರಿಯಾಗಿರಲಿಕ್ಕೆ. ಒಳಗಡೆ ಇನ್ನೊಂದು ಕೋಟಿಂಗ್ ಇದೆ, ಸೂಕ್ಷ್ಮ ಶರೀರ. ಅದರೊಳಗಡೆ ನೀನು ಆರಾಮಾಗಿ ಇರಬಹುದು ಪಾತ್ರ ಮುಗಿಯೋವರೆಗೂ, ಅಂತಿಮ ಕ್ಷಣದವರೆಗೂ. ಅದರಲ್ಲಿದ್ದುಕೊಂಡು ಸಾಕ್ಷಿಯಾಗಿ ನೋಡಬಹುದು. ನಿನಗೆ ಕರೆಂಟ್ ಹೊಡೆಯೋದಿಲ್ಲ ಅಂದರೆ ಭೂಕಂಪದ ಎಫೆಕ್ಟು, ಬಾಂಬ್ ಬ್ಲಾಸ್ಟ್ಗಳ ಎಫೆಕ್ಟು, ಪ್ರವಾಹದ ಎಫೆಕ್ಟು, ರೋಗಗಳ ಎಫೆಕ್ಟು ನಿನ್ನ ಸೂಕ್ಷ್ಮ ಶರೀರಕ್ಕಾಗೋದಿಲ್ಲ, ನಿನ್ನ ಆತ್ಮನಿಗಾಗೋದಿಲ್ಲ. ಆದರೆ ನೀನು ಅಲ್ಲಿರಬೇಕಷ್ಟೆ, ಆ ಸ್ಮೃತಿಯಲ್ಲಿರಬೇಕು. ಇದರಿಂದ ಡಿಟ್ಯಾಚ್ ಆಗಿರಬೇಕು. ಈ ಮೋಹ ಮತ್ತು ದೇಹಾಭಿಮಾನದ ಹಸಿಯನ್ನು ಒಣಗಿಸಿರಬೇಕು, ತೆಗೆದಿರಬೇಕು, ಡಿಟ್ಯಾಚ್ ಮಾಡಿರಬೇಕು. ಆಗ ನೀನು ನಿಶ್ಚಿಂತವಾಗಿರ್ಬೋದು. ಹೇಗೆ ಬೆಂಕಿಯನ್ನು ಆರಿಸ್ಲಿಕ್ಕೆ ಹೋಗ್ತಾರೆ, ಅವ್ರ ಒಳಗಡೆನೂ ಕೂಡ ಹಸಿ ಇರುತ್ತೆ, ಅಲ್ಲೂ ಕೂಡ ಬೆಂಕಿ ತಗೊಳ್ಳುತ್ತೆ. ಕರೆಂಟ್ ತೊಗೊಳ್ಬೋದು, ಬೆಂಕಿ ತೊಗೊಳ್ಳೋದು. ಆದರೆ ಅವರು ಜಾಕೆಟ್ಗಳನ್ನು ಹಾಕ್ಕೊಂಡಿರ್ತಾರೆ, ಫೈರ್ ಪ್ರೂಫ್ ಜಾಕೆಟ್. ಎಲೆಕ್ಟ್ರಿಷಿಯನ್ ಆದರೆ ಹ್ಯಾಂಡ್ ಗ್ಲೌಸ್ಗಳು, ಸ್ಕ್ರೂ ಡ್ರೈವರ್ಗಳು ಯೂಸ್ ಮಾಡ್ತಾರೆ.
ಕರೆಂಟ್ ಪ್ರೂಫ್ ವಸ್ತುಗಳನ್ನು ಯೂಸ್ ಮಾಡ್ತಾರೆ, ಶೂಸ್ ಹಾಕ್ಕೊಳ್ತಾರೆ. ಹಾಗೆ ಈ ವಿನಾಶ ಪ್ರೂಫ್ ಜಾಕೆಟ್ ಯಾವುದು ಅಂದರೆ ಸೂಕ್ಷ್ಮ ಶರೀರ, ಫರಿಸ್ತಾ ಸ್ಥಿತಿ, ಅಶರೀರಿ ಸ್ಥಿತಿ, ಆ ಒಂದು ಸ್ಥಿತಿಯ ಜಾಕೆಟನ್ನು ನಾವು ಹಾಕ್ಕೋಬೇಕು, ಸ್ಮೃತಿಯ ಜಾಕೆಟನ್ನು ಹಾಕ್ಕೋಬೇಕು ನಾವು. ಅಶರೀರಿ ಸ್ಮೃತಿಯ ಜಾಕೆಟ್ ಯಾರು ಹಾಕ್ಕೊಂಡಿದ್ದಾರೆ ಅವರಿಗೆ ಇಲ್ಲಿಯ ಕರೆಂಟ್ ಹೊಡೆಯೋದಿಲ್ಲ, ಇಲ್ಲಿಯ ಯಾವುದೇ ಅಪಾಯ ಬರೋದಿಲ್ಲ, ಬೆಂಕಿ ತಗಲೋದಿಲ್ಲ. ಬಲೆ ಶರೀರ ಹೋಗ್ಬಿಡುತ್ತೆ ನಿಮ್ಮ ಕಣ್ಣೆದುರಿಗೆ, ಆದರೆ ಅದರ ಒಂದು ಸ್ವಲ್ಪ ಎಫೆಕ್ಟ್ ಕೂಡ ನಿಮಗಾಗೋದಿಲ್ಲ. ಹೋಗುತ್ತೆ ಅಂತ ಗೊತ್ತಾದ ಮೇಲೆ ಅದರ ಜೊತೆ ಯಾಕೆ ಸುಡ್ತೀರಿ? ಎಲ್ಲಾದರೂ ಅಗ್ನಿಶಾಮಕ ದಳದವರಿಗೆ ಕರಿತೇವೆ ನಾವು, ಎಲ್ಲೋ ಒಂದು ಮನೆಗೆ ಬೆಂಕಿ ಹತ್ತು ಬಿಟ್ಟಿದೆ, ಅವ್ರು ನೋಡ್ತಾರೆ ಯಾವ ಪೊಸಿಷನಲ್ಲಿ ಬೆಂಕಿ ತೊಗೊಂಡಿದೆ, ಯಾವ ಪೊಸಿಷನ್ವರೆಗೂ ಬರ್ಬೋದು, ಏನಾಗುತ್ತೆ ಅಂತ. ಅವಾಗ ಅಷ್ಟೂ ಅಂಗಡಿಗಳನ್ನು ನೀವು ಖಾಲಿ ಮಾಡಿ ಫಸ್ಟ್ ಅಂತ ಹೇಳಿಬಿಡ್ತಾರೆ, ಅಷ್ಟು ಮನೆಯವರಿಗೆ ಖಾಲಿ ಮಾಡಿ ನೀವು ಅಂತ ಹೇಳ್ತಾರೆ. ಯಾಕಂದರೆ ಅದರ ಒಂದು ತೀವ್ರತೆ ಎಲ್ಲಿವರೆಗೂ ಬರ್ಬೋದು, ಗಾಳಿ ಯಾವ ಕಡೆ ಇದೆ ನೋಡ್ಕೊಂಡು ಆ ಕಡೆ ಖಾಲಿ ಮಾಡಿಸ್ಬಿಡ್ತಾರೆ ಅವರು ಮುನ್ನೆಚ್ಚರಿಕೆಯಾಗಿ. ನಾನು ಇಷ್ಟು ದೊಡ್ಡ ಮನೆಯಲ್ಲಿದ್ದೀನಿ, ಇಷ್ಟು ದಿನ ಇಷ್ಟೆಲ್ಲ ಮಾಡಿದ್ದೀನಿ, ಯಾರ್ದೋ ಮನೆಗೆ ಬೆಂಕಿ ಎತ್ತಿದ್ರೆ ನಾನು ಯಾಕೆ ಮನೆ ಬಿಡಬೇಕಂತ ಮನೆಯೊಳಗಡೆ ಕೂತ್ಕೊಂಡ್ಬಿಟ್ಲು ಅಂದರೆ ಮನೆ ಸುಡೋದ್ರ ಜೊತೆಗೆ ಅವರು ಸುಡ್ತಾರೆ. ಇಂಥ ಒಂದು ಲಾಸ್ಟ್ ಒಂದು ಕ್ಷಣ ಲೇಟ್ ಆದರೂ ಕೂಡ ಸುಟ್ಟು ಹೋಗ್ಬಿಡ್ತೀವಿ. ಅಲ್ಲಿ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ, ಸೂಚನೆ ಸಿಗ್ತಾ ಟಕ್ ಅಂತ ಹೊರಗಡೆ ಬರ್ತಾ ಇರಬೇಕಲ್ಲಿ, ಏನಿದ್ರು ನೋಡಬಾರ್ದು, ಇದ್ದಕ್ಕಿದ್ದಂಗೆ ಹೊರಗಡೆ ಬಂದ್ಬಿಡು. ಕರೋನಾ ಟೈಮಲ್ಲಿ ಏನು ನೋಡಿದರು? ಏನು ನೋಡೋಕ್ಕಾಗಿಲ್ಲ. ಕ್ವಾರಂಟೈನ್ ಹೋಗ್ಬೇಕಷ್ಟೇ, ಹೆಚ್ಚಿಗೆ ಮಾತಾಡೋಂಗಿಲ್ಲ. ನಾನು ಅಲ್ಲಿ ಇಟ್ಟಿದ್ದೀನಿ, ಇಲ್ಲಿ ಇಟ್ಟಿದ್ದೀನಿ, ಆ ಕೆಲಸ ಇದೆ, ಈ ಕೆಲಸ ಇದೆ, ಎಲ್ಲೂ ಬಿಡಲ್ಲ, ನಿನ್ನ ಮುಗೀತಷ್ಟೇ. ಹಾಗೆ ನಾವೀಗ ಯಾವುದು ಕೂಡ ವ್ಯವಹಾರಗಳನ್ನು ಇಟ್ಕೊಂಡು ಕೂತ್ಕೋಬಾರ್ದು, ಯಾವ ನೆಪಗಳನ್ನು ಕೂಡ ಕೇಳಲಿಕ್ಕೆ ಪ್ರಕೃತಿ ರೆಡಿ ಇರಲ್ಲ. ಸ್ವಲ್ಪ ಮೋಹ ಇದ್ದರೂ ಒಂದು ಕ್ಷಣ ಲೇಟ್ ಆದರೂ ಕೂಡ ಅದಕ್ಕೆ ನೀವು ಅಪಾಯಕ್ಕೆ ಒಳಗಾಗುವ ಸೂಚನೆ ಇರುತ್ತೆ. ಸ್ವಯಂ ಸೃಷ್ಟಿಕರ್ತ ಪರಂಪಿತ ಪರಮಾತ್ಮ ಬಂದು ನಮಗೆ ಸೂಚನೆ ಮೇಲೆ ಸೂಚನೆ ಕೊಡುತ್ತಾನೆ ಇದ್ದಾರೆ. ಮಕ್ಕಳೇ, ಅಶರೀರಿಯಾಗಿ ದೇಹದ ಪರಿವೆಯನ್ನು ತೆಗಿರಿ, ಅಭಿಮಾನವನ್ನು ಬಿಟ್ಟುಬಿಡಿ. ಅಪ್ಪ 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 ಈ ಮಾತುಗಳು ಕೇಳಿದ್ರೆ ನನಗೆ ನಿಜಕ್ಕೂ ಒಂಥರ ಆಗುತ್ತೆ. ಆದರೆ ನಾನು ಎಷ್ಟೋ ಸಲ ಈ ಕ್ಲಾಸ್ಗಳನ್ನು ಹೇಳಿರ್ತೀನಿ. ಕೆಲವರೆಲ್ಲ ಅಣ್ಣವರೇ ಶರೀರ ಇರೋ ತನಕ ನೋಡ್ಕೋಬೇಕಣ್ಣವ್ರೇ, ಶರೀರ ಕಾಲು ನೋವಣ್ಣವ್ರೆ, ಇದನ್ನು ತಿನ್ಬೇಕಣ್ಣವ್ರೆ, ಅದನ್ನು ತಿನ್ಬೇಕಣ್ಣವ್ರೆ. ಅಯ್ಯೋ ಸಾಯೋರಿಗೆ ಇದು ಹೆಂಗಾಗಿದೆ ಪರಿಸ್ಥಿತಿ ಅಂದರೆ, ಜೀವಾವಧಿ ಶಿಕ್ಷೆ ಆಗ್ಬಿಟ್ಟಿರುತ್ತೆ. ಆದರೆ ಕಾನೂನಿನ ಪ್ರಕಾರ ಒಂದು ಮಾತು ಕೇಳ್ತಾರಲ್ಲ, ಅಷ್ಟು ಏನಪ್ಪ ನಿನ್ನ ಆಸೆ, ನಾಳೆ ಗಲ್ಲಿಗೆ ಹಾಕ್ಬಿಡ್ತೀವಿ, ಏನು ತಿಂತೀಯ ಹೇಳು, ಏನು ಕುಡಿತೀವಿ, ಏನು ಆಸೆ ಇದೆ ಹೇಳು, ಈಡೇರಿಸ್ಬಿಟ್ಟು ಸಾಯಿಸಿಬಿಡ್ತೀವಿ ಆ ಕಡೆ. ಏನು ಕೇಳ್ಬೋದು ಅವನು? ಬದುಕೋದಕ್ಕೆ ಇನ್ನೊಂದು ದಿನ ಇಲ್ಲ, ಬದುಕೋದು ಬಿಟ್ಟು ಎಲ್ಲ ಏನು ಬೇಕಾದರೂ ಮಾಡು ಅಂತಿದ್ದಾರೆ. ಬದುಕಲಿಕ್ಕೇ ಏನೂ ಇಲ್ಲ ಮುಂದೆ ಅಂದಾಗ ಎಷ್ಟು ಉಂಡು ಎಷ್ಟು ಕಾಲ ಬದುಕ್ತಾನವನು? ದಣಿದುಕೊಂಡು ಬಂದಿರುವ ಕಪ್ಪೆ, ಬಿಸಿಲಿನ ದಾಹದಿಂದ ಬಿಸಿಲಿನ ಬೇಗೆಯಿಂದ ದಣಿದು ಬಂದಿರುವ ಕಪ್ಪೆ ಒಂದು ಸ್ವಲ್ಪ ನೆರಳು ಸಿಕ್ತು ಅಂತ ಅಲ್ಲಿ ಕೂತ್ಕೊಳ್ಳುತ್ತೆ. ಆದರೆ ಆ ನೆರಳು ಹಾವಿಂದಾಗಿರುತ್ತೆ. ಹಾವಿನ ಎಡೆಯ ನೆರಳಲ್ಲಿ ಇರುವ ಕಪ್ಪೆ ಏಸು ಕಾಲ ಬದುಕಬಹುದು? ಹೋಗ್ಲಿ, ಸ್ವಲ್ಪ ತಣ್ಣಗಿದೆ ಅಂತೇಳ್ಬಿಟ್ಟು ಹಾವಿನ ಬಾಯಿಯೊಳಗಡೆ ಕೂತ್ಕೊಂಡ್ಬಿಡುತ್ತು. ನಾಲಿಗೆ ತಣ್ಣಗಿದೆ ಅಂತ ಅಲ್ಲೇ ಇದೆ, ಬಾಯಿ ತೆರೆದಿದೆ, ಅದು ದಾಹಕ್ಕೆ ಬಿಸಿಲಿನ ಬೇಗೆಗೆ ಹಾವು ಬಾಯಿ ತೆರೆದಿದೆ. ಆ ಹಾವಿನ ಒಳಗಡೆ ಆಶ್ರಯ ಪಡ್ಕೊಂಡು ಕಪ್ಪೆ ಕೂತಿದೆ. ಆ ಕಪ್ಪೆ ಮುಂದೆ ಹಾರಾಡುವ ನೊಣಕ್ಕೆ ನಾಲಿಗೆ ಚಾಚದಂತೆ. ಯಾವ ನೊಣ ತಿಂದು ಇನ್ನೆಷ್ಟು ಕಾಲ ಬದುಕ್ತೀಯ, ಎಲ್ಲಿ ಸಿಕ್ಕಾಕ್ಕೊಂಡಿದೆಯಾ, ಯಾರ ದವಡೆಯಲ್ಲಿದೆಯಾ ಅನ್ನೋ ಸ್ವಲ್ಪ ಅರಿವು ಕೂಡ ಅದಕ್ಕಿಲ್ಲದೆ, ಪರಿವೇನೂ ಇಲ್ಲದೆ ಇನ್ನೂ ಬಡದಾಡ್ತಾ ಇತ್ತಂತೆ, ನಾನು ಏನಾದರೂ ಕೀಟಗಳನ್ನು ತಿನ್ನಬೇಕು, ಆಹಾರ ಸೇವಿಸಬೇಕು ಅಂತ. ಒಂದು ಕ್ಷಣ ಬಾಯಿ ಮುಚ್ಚಿದ್ರೆ ಮುಗಿದೋಯ್ತು, ಆಹಾರ ಇನ್ನೊಂದಕ್ಕೆ ಹಾಕ್ತೀನಿ ಅಂತ ಗೊತ್ತಿಲ್ಲ ಅದಕ್ಕೆ, ತಾನು ಇನ್ನೊಂದು ಆಹಾರವನ್ನು ಹುಡುಕ್ತಾ ಇದೆ. ಅದೇ ಸೇಮ್ ಟು ಸೇಮ್ ಪೊಸಿಷನಲ್ಲೇ ನಾವೆಲ್ಲ ಇರೋದೀಗ. ವಿನಾಶದ ದವಡೆಯಲ್ಲಿ ಸಿಕ್ಕಾಕೊಂಡಿರುವ ಕಪ್ಪೆಗಳ ಥರ ನಾವಿದ್ದೀವಿ. ಇವಾಗಲೂ ಕೂಡ ನಾನು ಕಾಲುಬೇನೆ ಸರಿ ಮಾಡ್ಕೊಳ್ತೀನಿ, ಎದೆಬೇನೆ ಸರಿ ಮಾಡ್ಕೊಳ್ತೀನಿ, BP ಸರಿ ಮಾಡ್ಕೊಳ್ತೀನಿ, ಶುಗರ್ ಸರಿ ಮಾಡ್ಕೊಳ್ತೀನಿ. ಇದನ್ನು ತಿಂದರೆ ಇದಾಗುತ್ತೆ, ಇದನ್ನು ತಿಂದರೆ ಹಿಂಗಾಗುತ್ತೆ, ಅದನ್ನು ತಿಂದರೆ ಹಂಗಾಗುತ್ತೆ, ಇದನ್ನು ಬಿಡೋಣ, ಅದನ್ನು ತಿನ್ನೋಣ, ಅದನ್ನು ತಿನ್ನೋಣ, ಇದನ್ನು ಬಿಡೋಣ. ನಗಬೇಕು, ಅಳಬೇಕು.
ಸ್ವಯಂ ಕಾಲರ ಕಾಲ ಬಂದು ಇಷ್ಟು ಸೂಚನೆ ಕೊಟ್ಟು ಬಿಡ್ರೋ ಸುಟ್ಟೋಗೋದು, ಕೆಟ್ಟೋಗೋದು, ಹಾಳಾಗೋದು, ಯಾಮಾರಿದರೆ ನಿಮ್ಮನ್ನೇ ಆಹುತಿ ಮಾಡಿಬಿಡುತ್ತೆ, ಇದು ಸ್ವಲ್ಪ ಹುಷಾರಾಗಿರಿ, ಅದನ್ನು ಬಿಟ್ಟುಬಿಡಿ ಅಂತ ಹೇಳಿದ ಮೇಲೆ ನೆಲಕ್ಕೆ ಬಿದ್ದಿರೋ ಐಸ್ ಕ್ರೀಮು ಚಾಕ್ಲೇಟನ್ನು ಮಕ್ಕಳು ತೊಳೆದು ನೆಕ್ಕೊಂಡು ತಿನ್ನುವಂತೆ ಇನ್ನು ಮುಗಿದೋಗಿದೆ ಇದ್ರ ಕೆಲಸ. ಭಗವಂತ ಬಂದು ಸೂಚನೆ ಕೊಟ್ಟಾಗಲೇ ಕೆಳಗೆ ಬಿದ್ದಿರೋ ಐಸ್ ಕ್ರೀಮ್ ಥರ ಇದು ಯೂಸ್ಲೆಸ್ ಆಗೋಗ್ಬಿಟ್ಟಿದೆ ಇದು ಬಾಡಿ. ಸಾಕಿದು ಎಲ್ಲ ಪಾತ್ರ ಮಾಡೋದೆಲ್ಲ ಮಾಡಿದೆ, ಇದನ್ನು ಬಿಟ್ಟು ನೀವು ಅಶರೀರ ಸ್ಥಿತಿಗೆ ಬಂದುಬಿಡಿ, ಇದರ ಪರಿವೆ ತೆಗೆದು ಬಿಡಿ ಅಂತ ಸ್ವಯಂ ಪರಮಾತ್ಮ ಹೇಳ್ತಾ ಇದ್ರೂ ಕೂಡ ಸ್ವಲ್ಪ ಕಾಲು ನೋವು ಸರಿ ಮಾಡ್ಕೊಂಬಿಡೋಣ, ತಲೆನೋವು ಸರಿ ಮಾಡ್ಕೊಂಬಿಡೋಣ, ಎದೆನೋವು ಸರಿ ಮಾಡ್ಕೊಂಬಿಡೋಣ, ಎಷ್ಟು ಕಾಲ ಬದುಕ್ತೀವಿ ಇನ್ನುವಂಥ ಆಸೆ ಇದೆ. ಆಯಿತು, ಬದುಕಾದರೂ ಏನು ಮಾಡಬೇಕಾಗಿದೆ? ಎಲ್ಲ ಕಡೆ ಬೆಂಕಿ ಬಿದ್ದಾಗ ನೀನೊಬ್ಬ ಚೆನ್ನಾಗಿದ್ದು ಏನು ಮಾಡ್ತೀಯ? ಇನ್ನು ಹಿಂಗೆ ಹೇಳ್ತಾ ಇದ್ರೆ ಅಣ್ಣವ್ರೆ, 80 ವರ್ಷ ಕಳೀತು ಯಾವಾಗ ಬರುತ್ತೆ ಅಂತ ಹೇಳಿಲ್ವಲ್ಲ, ಯಾವ ಒಂದು ಕ್ಷಣ ಸಾಕಲ್ಲ ಬರಲಿಕ್ಕೆ, 80 ವರ್ಷನೇ ಬೇಕಾಗಿಲ್ವಲ್ಲ ಮತ್ತೆ ಅದು ವಿನಾಶ ಸ್ಟಾರ್ಟ್ ಆಗಲಿಕ್ಕೆ. ಅಯ್ಯೋ ಪರಮಾತ್ಮ ಬಾಬಾರವ್ರು ಹಿಂಗೆ ಹೇಳಿ ಎಲ್ಲರೂ ಹೋಗ್ಬಿಟ್ರಣ್ಣವ್ರೆ, ಎಂತೆಂಥವ್ರೆ ಶರೀರ ಬಿಟ್ಟುಬಿಟ್ರಣ್ಣವ್ರೆ, ಏನೂ ಆಗಿಲ್ಲ ಅಣ್ಣವ್ರೆ, ಇರೋವರೆಗೂ ಶರೀರ ನೋಡ್ಕೋಬೇಕು, ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಕೊಳ್ಬೇಕು. ಪಾಪ ಎಲ್ಲಿ ನಿಂತಿದ್ದೀವಿ ನಾವು? ಯಾವ ಜಾಗದಲ್ಲಿ ನಿಂತಿದ್ದೀವಿ ನಾವು? ಸ್ವಲ್ಪ ಯಾಮಾರಿದ್ರೆ ಎಲ್ಲಿ ಪ್ರಪಾತಕ್ಕೆ ಬಿದ್ದೋಗಿರ್ತೀವಿ ನಾವು. ಏನೇನೂ ಸಿಕ್ಕೋದಿಲ್ಲ, ನಮ್ಮದು ಮೂಳೆನೂ ಸಿಗೋದಿಲ್ಲ, ಹಂಗೆ ನಿಂತಿದ್ದೀವಿ ನಾವು ತುದಿಗಾಲಲ್ಲಿ. ಒಂದು ಸ್ವಲ್ಪ ಜಾರಿದ್ರೆ ಸಾಕು ಎಲ್ಲೋಗಿ ಬಿದ್ದಿರ್ತೀವಿ ಅಂತ ಗೊತ್ತಿಲ್ಲ. ಯಾವಾಗ ಬೇಕಾದರೆ ವಿನಾಶ ಆಗ್ಬೋದು, ಯಾವಾಗ ಬೇಕಾದರೂ ಬಾಂಬ ಬೀಳ್ಬೋದು, ಯಾವಾಗ ಬೇಕಾದರೂ ಹಾಹಾಕಾರ ಆಗಿಬಿಡ್ಬೋದು. ಗೊತ್ತಿದ್ದು ಪರಮಾತ್ಮ 88 ವರ್ಷಗಳಿಂದ ಸೂಚನೆ ಕೊಡ್ತಾ ಬಂದಿದ್ದಾರೆ ಅಂದರೆ ಅದು ಎಷ್ಟು ವಿಕರಾಳ ಇರ್ಬೋದು. ಮಹಾಕಾಲರ ಕಾಲನೇ ಎಷ್ಟು ವಿಪರೀತ ಅಂತ ಹೇಳಬೇಕಾದ್ರೆ, ಇಷ್ಟು ಮುಂಚೆ ಬಂದು ಬಿ ಕೇರ್ಫುಲ್ ಅಂತ ಹೇಳಬೇಕಾದ್ರೆ ಗೊತ್ತಾಗೋದಿಲ್ಲ. ಎಷ್ಟೋ ಕಡೆ ಹಳ್ಳಿಗಳಲ್ಲಿ ಬೇಸಿಗೆ ಟೈಮಲ್ಲಿ ಏನು ಮಾಡ್ತಾರೆ, ಈ ಹಳ್ಳಗಳು ಖಾಲಿ ಆಗಿಬಿಡ್ತವೆ ಬೇಸಿಗೆ ಟೈಮಲ್ಲಿ. ಮಳೆಗಾಲದಲ್ಲಿ ತುಂಬಿ ಹರಿತವೆ ದೊಡ್ಡ ದೊಡ್ಡ ಹಳ್ಳಗಳು, ನದಿಗಳು. ಬೇಸಿಗೆ ಟೈಮ್ ಬಂದರೆ ಅವೆಲ್ಲ ಖಾಲಿ ಡ್ರೈ ಆಗಿಬಿಡ್ತವೆ. ಪಾಪ ದಿನ ಹೋಗೋದು, ಏನೋ ಉಸುಗು ತುಂಬ್ಕೊಂಬರೋದು, ಬಟ್ಟೆ ತೊಳ್ಕೊಂಡು ಬರೋದು, ಏನೋ ಒಂದಷ್ಟು ಸಣ್ಣ ಪುಟ್ಟ ಕಟ್ಟಿಗೆ ಮಾಡಿಕೊಂಡು ಬರೋದು, ಯಾವುದೋ ಸಣ್ಣ ಪುಟ್ಟ ಕೆಲಸಕ್ಕಾಗಿ ಹಳ್ಳಗಳಲ್ಲೇ ಇರ್ತಾರೆ. ಸಂಜೆ ಆದರೆ ಮನೆಗೆ ಬರ್ತಾರೆ. ಇದು 1 ತಿಂಗಳು 2 ತಿಂಗಳು ನಡೆಯುತ್ತೆ ಇದು ಬೇಸಿಗೆ ಟೈಮಲ್ಲಿ. ಆದರೆ 2 ತಿಂಗಳಿಂದ ಏನೂ ಆಗೇ ಇಲ್ಲ, ಏನು ತುಂಬಿ ಬರಬಾರ್ದಂತ ಏನಿದೆ. ಎಲ್ಲೋ ಒಂದು ಕಡೆ ಜೋರು ಮಳೆ ಆದರೆ ನಿಮ್ಮ ಹತ್ರನೇ ಆಗಬೇಕಂತಿಲ್ಲ ಮಳೆ. ಎಲ್ಲೋ ಬೆಟ್ಟದ ಮೇಲೆ ಆಗಿರುವ ಮಳೆ ಹರ್ಕೊಂಡು ತುಂಬಿ ಬಂದ್ರೆ ರಾತ್ರಿ ತುಂಬಿಕೊಂಡು ಧೋ ಅಂತ ಬರ್ತಾ ಇರುತ್ತೆ. ಇವರು ಯಥಾ ಪ್ರಕಾರ ದಿನನಿತ್ಯದಂತೆ ಇವರೆಲ್ಲ ಮೈ ಮರೆತು ಮಧ್ಯ ನದಿಯಲ್ಲಿ ಹೋಗಿ, ಮಧ್ಯ ಹಳ್ಳದಲ್ಲಿ ಹೋಗಿ ನಿಂತ್ಕೊಂಡ್ಬಿಟ್ರೆ ಅಲ್ಲಿಂದ ಒಬ್ಬನು ಕೂಕ್ಕೊಂಡು ಬರ್ತಾನೆ, ಹಳ್ಳ ತುಂಬಿ ಬರ್ತಾ ಇದೆ, ಹೊರಡಿ. ಅದು ಸ್ಪೀಡ್ ಹೆಂಗೆ ಬರ್ತಾ ಇರುತ್ತೆ, ಇವ್ರು ಸರಿಯೋವರೆಗೂ, ಇವ್ರು ರೆಡಿಯಾಗೋವರೆಗೂ, ಇವ್ರು ದಾಟೋವರೆಗೂ ಅಂತ ಕಾಯ್ಕೊಂಡಿರುತ್ತೆ. ಅದು ಹರ್ಕೊಂಡು ಅದ್ರ ಸ್ಪೀಡಲ್ಲಿ ಅದು ಬರ್ತಾ ಇರುತ್ತೆ. ಸಿಕ್ಕಿದ್ರೆ ತೊಗೊಂಡೇ ಹೋಗುತ್ತೆ ಅದು. ಹಾಗೆ ಎಷ್ಟೋ ಜನ ನದಿಗೆ ಹರ್ಕೊಂಡು ಹೋಗ್ಬಿಟ್ಟಿದ್ದಾರೆ, ನಮ್ಮ ಕಡೆ ಹಳ್ಳಕ್ಕೆ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅಷ್ಟು ಸ್ಪೀಡಲ್ಲಿ ಬರುತ್ತೆ, ಹಿಂದೆನೇ ಬರುತ್ತೆ, ಗೊತ್ತೇ ಆಗಲ್ಲ. 2 ತಿಂಗಳುಗಟ್ಟಲೆ ಅದೇ ಕೆಲಸ ಅಲ್ಲೇ ಇರ್ತಾರೆ. ಅಯ್ಯೋ ಇದು ಯಾವಾಗ ಬರುತ್ತೆ, ಎಲ್ಲೋ ಮಳೆ ಆಗುತ್ತೆ, ಇಲ್ಲಂತೂ ಮಳೆನೇ ಇಲ್ಲ, ಸೂಚನೆನೇ ಇಲ್ಲ ಅಂದ್ಕೊಂಡಿರ್ತೀವಿ. ಎಲ್ಲೋ ಮಳೆಯಾಗಿ ಇವ್ರನ್ನ ಕೊಚ್ಕೊಂಡೋಗಿರ್ತೀವಿ. ಮಳೆ ಆಗಿದ್ದೆಲ್ಲೋ, ಇವ್ರು ಇರೋದಿನ್ನೆಲ್ಲೋ. ಇವರು ಮೈ ಮರೆತ್ಕೊಂಡು ಆರಾಮಾಗಿ ಪ್ರತಿದಿನ ಇದ್ದಂಗೆ ಇದ್ದಾರೆ, ಸೂಚನೆನೂ ಸಿಗಲಿಲ್ಲ ಅವರಿಗೆ. ಯಾರೋ ಒಬ್ಬರು ಕೂಗಿದ್ರು ಕೂಡ ಅದರ ಬಗ್ಗೆ ತಲೆನೂ ಕೆಡಿಸ್ಕೊಳ್ಳಿಲ್ಲ. ಹರ್ಕೊಂಡು ಹೋಗ್ಲಿಕ್ಕೆ ಎಷ್ಟೊತ್ತು ಬೇಕಾಯಿತು? ಎಷ್ಟೋ ಆಗಿದವಲ್ಲ ಈ ಥರ ಘಟನೆಗಳು. ಇವೆಲ್ಲ ನಮಗೆ ಪಾಠಗಳು. ಹಾಗೆ ಸೂಚನೆ ನಮ್ಮಲ್ಲೇ ಕೊಡಬೇಕಂತಿಲ್ಲ, ಎಲ್ಲೋ ಅದು ಆಗಿದ್ರೂ ಕೂಡ ಎಫೆಕ್ಟ್ ಬಂದು ಹೆಂಗೆ ಹೊಡೆಯುತ್ತೆ ನಮಗೆ ಅಂದರೆ, ಚೈನಾದಾಗ ಸ್ಟಾರ್ಟ್ ಆಗಿದ್ದು ಕರೋನಾ ಎಫೆಕ್ಟ್ ಹೆಂಗೆ ಹೊಡಿತು ನಮಗೆಲ್ಲ, ಹೆಂಗೆ ಆಗೋಗ್ಬಿಟ್ಟಿದ್ವಿ ನಾವೆಲ್ಲ. ಕರೆಂಟ್ ಹೊಡೆದ ಕಾಗೆಗಳ ಥರ ಆಗೋಗ್ಬಿಟ್ಟಿದ್ರು ಎಲ್ಲರೂ ಕೂಡ. ಆಲ್ರೆಡಿ ಒಬ್ರನ್ನೊಬ್ರು ಮುಟ್ಟಂಗಿಲ್ಲ. ಎಂಥ ಪರಿಸ್ಥಿತಿ ಅದು ಅಂದರೆ, ಒಂದು ತಿಂಡಿ ಕಣ್ಣಿಗೆ ಕಾಣಿಸುತ್ತೆ ತಿನ್ನುವಂಗಿಲ್ಲ, ನೀರು ಕಣ್ಣಿಗೆ ಕಾಣಿಸುತ್ತೆ ಕುಡಿಯುವಂಗಿಲ್ಲ, ಜನ ಕಣ್ಣಿಗೆ ಕಾಣಿಸ್ತಾರೆ ಮುಟ್ಟುವಂಗಿಲ್ಲ, ಡಾಕ್ಟರ್ಗಳೇ ಪೇಷಂಟ್ನ ಮುಟ್ಟೋ ಹಾಗಿಲ್ಲ. ವಾ ಡ್ರಾಮವ. ಈ ದೃಶ್ಯಗಳ ಸೂಚನೆಯನ್ನು ಕೊಟ್ಟ ಮೇಲೂ ಕೂಡ ಏನಾದರೂ ಬದಲಾಗ್ತಾರೆ ಅಂತ ಒಂದು ನಿರೀಕ್ಷೆ ಇತ್ತು ಪ್ರಕೃತಿಗೆ.
ಪರಮಾತ್ಮನ ಪಾಠಕ್ಕಾದರೂ ಬಗ್ಗಿಲ್ಲ, ಅಟ್ಲೀಸ್ಟ್ ಪ್ರಕೃತಿ ಪಾಠಕ್ಕೆ ಬಗ್ಲಿ ಅಂತ ಅದು ಒಂದು ಸ್ವಲ್ಪ ಸೂಚನೆ ಕೊಡ್ತು. ನಾನು ಕೂಡ ಒಮ್ಮೆಲೆ ದಾಳಿ ಮಾಡಿದ್ರೆ ನಾನು ಒಬ್ಬ ತಾಯಿಯಾಗಿ ಇದು ಚೆನ್ನಾಗಿರಲ್ಲ, ಸ್ವಲ್ಪ ಮಕ್ಕಳಿಗೆ ಸೂಚನೆ ಕೊಡೋಣ ಅಂತ ಕೊಟ್ಟರು. ಅಪ್ಪನೂ ಕೊಟ್ಟರು, ಈಗ ಅಮ್ಮನೂ ಕೊಟ್ಟರು. ಆದರೂ ಕೂಡ ನಾನು ಕೇಳಲ್ಲ, ನನ್ನ ಹಠ ನಾನು ಬಿಡಲ್ಲ. ನನಗೆ ಈ ಶರೀರನೇ ಅಲ್ಲ, ಈ ಶರೀರನೇ ಗಂಧದ ಗುಡಿ, ಈ ಶರೀರನೇ ಮಂದಿರ, ಈ ಶರೀರದೊಳಗಡೆನೇ ನನ್ನ ವೈಕುಂಠ ಅಂತ ಇದ್ರಿ ಅಂದರೆ ಅನುಭವಿಸಿ ಅಷ್ಟೆ. ಮುಗೀತಿದ್ದು ಎಲ್ಲ ಎಕ್ಸ್ಪೈರಿ ಆಗಿರೋ ಡೇಟನ್ನು ಓಡಿಸ್ತಾ ಇರೋದು ನಾವೀಗ. ಅದನ್ನು ನೀವು ಯಾರಿಗೂ ವ್ಯಾರಂಟಿ ಯಾರೂ ಕೊಡಲ್ಲ ನಿಮಗೆ. ಎಲ್ಲರದು ಎಕ್ಸ್ಪೈರ್ಡ್ ಆಗಿರೋ ಗಾಡಿಗಳೇ ಇವೆಲ್ಲ. ಕಿಡ್ನಿದು ಎಕ್ಸ್ಪೈರಿ ಡೇಟ್ ಮುಗಿದೋಗಿದೆ, ಲೀವರ್ದು ಮುಗಿದೋಗಿದೆ, ಹಾರ್ಟ್ ಮುಗಿದೋಗಿದೆ, ಬ್ರೈನ್ ಮುಗಿದೋಗಿದೆ, ಎಲ್ಲ ಮೂಳೆಗಳದ್ದು ಮುಗಿದೋಗಿದೆ, ಮಾಂಸ ರಕ್ತ ಮಜ್ಜೆ ಎಲ್ಲದರದ್ದು ಮುಗಿದೋಗ್ಬಿಟ್ಟಿದೆ, ಎಕ್ಸ್ಪೈರಿ ಡೇಟ್ ಆಗೋಗಿದೆ. ಸುಮ್ಮನೆ ಓಡ್ತಾ ಇದೆ ಹಂಗೆ. ವಾರಂಟಿ ಇಲ್ಲ, ಗ್ಯಾರಂಟಿ ಇಲ್ಲ, ಟಕ್ ಅಂದ್ರೆ ಟಕ್ ಅಷ್ಟೆ. ನೀನು ಇದನ್ನು ಸರಿ ಮಾಡಿಕೊಂಡು ಮತ್ತೆ ಚೆನ್ನಾಗಿ ಏನಿರ್ತೀಯ, ಮತ್ತೇನು ಸರಿ ಮಾಡ್ಕೊಂಡು ಏನು ಚೆನ್ನಾಗಿರ್ತೀಯ? ಸರಿ ಇರುವಾಗ ನೀನು ಇದನ್ನು ಬಿಟ್ಟು ಬದುಕುವ ಒಂದು ಕಲೆಯನ್ನು ಕಲ್ತು ಬಿಡು. ಮತ್ತೆ ಯಾಕೆ ಸರಿ ಮಾಡ್ಕೊಳ್ಳೋ ಅವಶ್ಯಕತೆ ಬೀಳುತ್ತೆ ನಿನಗೆ? ಅದು ಕೆಡುತ್ತೆ ಸರಿ ಇಟ್ಕೋಬೇಕನ್ನೋ ಭಯದಲ್ಲಿ 10 ವರ್ಷ 20 ವರ್ಷ ಕಳೆಯೋ ಬದಲು ಅದು ಸರಿ ಇರೋ ಟೈಮಲ್ಲಿ ಚೆನ್ನಾಗಿ ಯೋಗ ಮಾಡಿ ತಪಸ್ಸು ಮಾಡಿ ಅದನ್ನು ಬಳಸ್ಕೊಂಡು ಸ್ಥಿತಿ ಮಾಡ್ಕೋ. ಸ್ಥಿತಿ ಮಾಡ್ಕೊಳ್ಳದಿರೆ ಕೆಲವರು ಕರ್ಮದಲ್ಲಿ ಇಷ್ಟು ಮುಳುಗೋಗ್ಬಿಟ್ಟಿದ್ದಾರೆ ಸೇವೆ ಅನ್ನೋ ಹೆಸರಲ್ಲಿ. ಅಂದರೆ ಬಾಬಾರವ್ರು ಹೇಳ್ತಾರೆ, ಮೂಳೆ ಸವಿಸ್ಬೇಕು ಬಾಬಾ, ಮೂಳೆ ಸವಿಸ್ಬೇಕು. ಏನಕ್ಕೆ ಸವಿಸ್ತೀರಿ? ಮೂಳೆ ಸವಿಸಿ ಏನು ಮಾಡೋರಿದ್ದೀರಿ? ಆಯಿತು, ಯಜ್ಞಕ್ಕೆ ಸೇವೆಗೆ ಬೇಕಿತ್ತು, ಸರಿ ಹೋಯಿತು. ಆದರೆ ಅದನ್ನು ಮೂಳೆ ಸವಿಸೋಕ್ಕೆ ಉದ್ದೇಶ ಏನಿದೆ? ಆಯಿತು, 1,000 ಜನ ಕರ್ಕೊಂಬಂದರು, 5,000 ಜನನ ಕರ್ಕೊಂಡು ಬಂದರು, 5,000 10,000 50,000 ಜನಕ್ಕೆ ಸೇವೆ ಮಾಡಿದ್ರು, ಓಕೆ. ನಿಮ್ಮದೇ ಸ್ಥಿತಿ ಆಗಲಿಲ್ಲ, ನೀವೇ ಅಶರೀರಿ ಆಗಲಿಲ್ಲ. ಯಾವ ಉದ್ದೇಶಕ್ಕೆ ಯಜ್ಞ ತೆಗೆದಿರೋದು ಬಾಬಾ? ಉದ್ದೇಶ ಏನು? ಯಾವ ಆತ್ಮ ಅಶರೀರಿಯಾಗಿ ಅಂತಿಮ ಸಮಯದ ಪ್ರಭಾವಕ್ಕೊಳಪಡದೆ ಸ್ವಮಾನದಲ್ಲಿ ಸ್ವಭಾವದಲ್ಲಿ ಇರ್ತಾನೆಯೋ ಅದು ನಿಜವಾದ ಒಂದು ಪ್ರಾಡಕ್ಟ್ ತಯಾರಾಗಿದೆ ಬ್ರಹ್ಮಕುಮಾರಿ ಸಂಸ್ಥೆಯಲ್ಲಿ. ಪರಮಾತ್ಮನ ಒಂದು ಇಂಟೆನ್ಷನ್ ಈಡೇರಿದೆ ಅಂತ ನೋಡಬಹುದಷ್ಟೆ. ಅದು ಒಂದು ಸ್ಥಿತಿ ಆಗದ ಹೊರತು ಉಳಿದದ್ದು ಏನು ಮಾಡಿದರೂ ಕೂಡ ಅದು ಆಫ್ ಬಾಯ್ಲ್, ಯಾವುದಕ್ಕೂ ಉಪಯೋಗ ಇಲ್ಲ. ನೀವು ಬಿಲ್ಡಿಂಗ್ ಬೇಕಾದಷ್ಟು ಕಟ್ಟಿ, ಪ್ರದರ್ಶನಗಳು ಬೇಕಾದಷ್ಟು ಮಾಡಿ, ಕಾರ್ಯಕ್ರಮ ಬೇಕಾದಷ್ಟು ಮಾಡಿ, ಕೋಟಿಗಟ್ಟಲೆ ಖರ್ಚು ಮಾಡಿ, ಧನ ಸೇವೆ ಮಾಡಿ, ಆದರೆ ಅಂತಿಮ ಪ್ರಾಡಕ್ಟೇ ತಯಾರಾಗಲಿಲ್ಲ, ಪ್ರೊಸೆಸ್ಸಲ್ಲೇ ಇತ್ತು ಅಂದರೆ ಅದು ಏನು ಮಾರ್ಕೆಟಿಗೆ ಇಡೋಕ್ಕಾಗತ್ತೆ? ಅದಕ್ಕೊಂದು ಬೆಲೆ ಬರುತ್ತೆ ಹೇಳಿ? ಇಲ್ಲ, ಎಲ್ಲ ಮಾಡಿಬಿಟ್ಟಿದ್ದೀನಿ, ಫಿನಿಶಿಂಗ್ ಆಗಿಲ್ಲ. ಆಗಲೇಬೇಕಲ್ಲ, ಫಿನಿಶಿಂಗ್ ಆದರೆ ತಾನೇ ಮಾರ್ಕೆಟ್ ಅದಕ್ಕೊಂದು ಮೌಲ್ಯ. ಹಾಗೆ ನಾವು ಬೇಕಾದಷ್ಟು ಮಾಡ್ತಾ ಇದ್ದೀವಿ ಅಂತ ಈ ಕರ್ಮದಲ್ಲೇ ಮುಳುಗಿ, ಶಬ್ದದಲ್ಲೇ ಮುಳುಗಿ, ಸೇವೆ ಅಂತ ಹೇಳಿಬಿಟ್ಟು ಅದನ್ನು ಬಾಬಾರವ್ರು ಕೊಟ್ಟಿರುವ ಒಂದು ಮಹಾವಾಕ್ಯವನ್ನೇ ಶಸ್ತ್ರವನ್ನಾಗಿ ಮಾಡಿ ನಮ್ಮ ಕಣ್ಣಿಗೆ ನಾವೇ ಸುಚ್ಚಿಕೊಂಡ್ರೂ ಕೂಡ ಅದು ಚುಚ್ಚದೇ ಇರಲ್ಲ. ಬಂಗಾರ ಸೂಜಿ ಆದರೂ ಕಣ್ಣಿಗೆ ಚುಚ್ಚೋದೇ ಹೇಗೋ, ಸೇವೆ ಅನ್ನೋದು ಕೂಡ ನೀವು ಅತಿಯಾಗಿ ನಿಮಗೆ ಬೇಕಾದಂಗೆ ಬಳಸ್ಕೊಂಡು ಬರೀ ಶಬ್ದದಲ್ಲೇ ಕರ್ಮದಲ್ಲೇ ಇದ್ದು ಬಿಟ್ರಿ ಅಂತಂದರೆ ಅದಷ್ಟೇ ನಿಮ್ಮನ್ನು ಅಶರೀರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಫಸ್ಟ್ ಸ್ವಪರಿವರ್ತನೆ, ಆಮೇಲೆ ವಿಶ್ವ ಪರಿವರ್ತನೆ ಬಾಬಾ ಹೇಳಿರೋದು. ಆದರೆ ನಮಗೆ ಸ್ವಪರಿವರ್ತನೆ ಸಬ್ಜೆಕ್ಟೇ ಬೇಕಾಗಿಲ್ಲ. ನಾವು ಕರ್ಮಯೋಗಿಗಳು. ನಮಗೆ ಬಾಬಾ ಕರ್ಮಯೋಗ ಮಾಡಂತ ಹೇಳಿದ್ದಾರೆ ಅಣ್ಣವ್ರೆ. ಎಲ್ಲ ಬಿಟ್ಟು ತಪಸ್ಸಿಗೆ ಕೂತ್ಕೊಳ್ಳೋಕೆ ಹೇಳಿದಾರೇನು? ನಾವೇನು ಸನ್ಯಾಸಿಗಳೇನು? ನಾವು ಸಂಸಾರದಲ್ಲಿ ಇರಿ ಅಂತ ಹೇಳಿದ್ದಾರೆ ಬಾಬಾ. ನಾವು ಗೃಹಸ್ಥಿಗಳು, ನಾವು ಚೆನ್ನಾಗಿ ಊಟ ಮಾಡ್ತೀವಿ, ನಾವೇನು ಹಠಯೋಗಿಗಳೇನು? ಒಂದು ಸ್ವಲ್ಪ ಚಾನ್ಸ್ ಕೊಟ್ಟರೆ ಹಿಂಗೆ, ಚಾನ್ಸೇ ಬೇಡ ಅಂತ ಹೇಳಿದರೆ ಆ ಸನ್ಯಾಸಿಗಳು ಹಾಗೆ ಅವರ ಹಠ ಯೋಗ ಏನೂ ಬೇಡ ಅಂತ ಅವ್ರು ಹಂಗೆ ಹಠ ಮಾಡಿದರು. ಇವರಿಗೆ ಸ್ವಲ್ಪ ಚಾನ್ಸ್ ಕೊಟ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡು ನಿಧಾನಕ್ಕೆ ಬರಲಿ ಅಂದರೆ ಇವ್ರು ಹಿಂಗೆ. ಇನ್ನು ಹೆಂಗೆ ಹೇಳಬೇಕು ಈ ಪ್ರಪಂಚಕ್ಕೆ? ಅಂದರೆ ಇವ್ರು ತಮಗೆ ಬೇಕಾದಂಗೆ ಇರೋರೇ ಹೊರತಾಗಿ ಯಾರು ಹೇಳ್ದಂಗೂ ಕೇಳೋ ಮಂದಿ ಅಲ್ಲ ನಾವು. ಸನ್ಯಾಸಿಗಳ ಥರ ಹೇಳಿದ್ರೂ ಅಯ್ಯೋ ಪ್ರಪಂಚ ನಡೆಯುತ್ತಾ ಅಂತೀವಿ. ಹಿಂಗೆ ಪ್ರಪಂಚದಲ್ಲಿದ್ದು ಮಾಡ್ಕೊಳ್ರಿ ಪರಮಾರ್ಥ ಅಂದರೆ ಅಯ್ಯೋ ಬಾಬಾ ಏನು ಹಠಯೋಗ ಮಾಡೋಕ್ಕೆ ಹೇಳಿದಾರೇನು? ಬಾಬಾ ಏನು ಸನ್ಯಾಸಿ ಆಗಕ್ಕೆ ಹೇಳಿದಾರೇನು? ಕರ್ಮಯೋಗಿಗಳು ನಾವು ಕುತ್ಕೊಂಡೋಗ್ಬಿಡಕ್ಕೆ ಹೇಳಿದಾರೇನು? ಅಂದರೆ ಮತ್ತೆ ಅದೇ ಕರ್ಮದಲ್ಲಿ, ಅದೇ ದೇಹಾಭಿಮಾನದಲ್ಲಿ,
ಅದೇ ದೇಹದ ನಿರ್ವಹಣೆ ಹೆಸರಲ್ಲಿ ಅದೇ ಶಬ್ದ ಅದೇ ಕರ್ಮದಲ್ಲಿ ಮುಳುಗಲಿಕ್ಕೆ ನಾವು ಯಾವುದೋ ಒಂದು ಯುಕ್ತಿಯನ್ನು ಬಾಬಾರವ್ರ ಮಾತನ್ನು ಹಿಡ್ಕೊಂಡು ಹೋಗ್ತಾ ಇದ್ದೀವಿ ಬಿಟ್ಟರೆ ಅಂತಿಮವಾಗಿ ಬಾಬಾರವರು ಯಾವ ನಿರೀಕ್ಷೆಯನ್ನು ಇಟ್ಟುಕೊಂಡು ಇಷ್ಟೆಲ್ಲ ಜ್ಞಾನ ಕೊಟ್ಟಿದ್ದಾರೆ, ನಿಜಕ್ಕೂ ಅದು ಸಫಲ ಆಗಲಿಲ್ಲ ಅಂದರೆ ನೀವು ಎಷ್ಟು ಧನ ಸೇವೆ ಮಾಡಿದ್ರೂ, ಎಷ್ಟು ಕರ್ಮಣ ಸೇವೆ ಮಾಡಿದ್ರೂ, ಎಷ್ಟು ಆತ್ಮರಿಗೆ ನೀವು ಜ್ಞಾನ ಕೊಡ್ತಾ ಇದ್ದೀನಿ ಪ್ರದರ್ಶನಿಯಲ್ಲಿ, ಕೋರ್ಸಲ್ಲಿ, ಸೆಂಟರಲ್ಲಿ, ಏನೇ ನೀವು ತಲೆ ಕೆಳಗೆ ಮಾಡಿ ಕಾಲು ಮೇಲೆ ಮಾಡಿ ನಿಂತರೂ ನಿಮ್ಮದೇ ಸ್ಥಿತಿ ಆಗಿಲ್ಲ ಅಂದ್ರೆ ವಾಟ್ ಈಸ್ ದ ಯೂಸ್? ಏನು ಮಾಡ್ಕೊಂಡ್ರಿ ನೀವು ಅದು ಹೇಳಿ? ಬೇರೆಯವ್ರನ್ನ ಉಳಿಸ್ತೀನಿ, ಕರೋನಾ ಟೈಮಲ್ಲಿ ಅವ್ರನ್ನ ಉಳಿಸ್ತೀನಿ ಇವ್ರನ್ನ ಉಳಿಸ್ತೀನಲ್ಲ, ಫಸ್ಟ್ ನಾನು ಉಳಿದ್ರೆ ಎಲ್ಲರನ್ನೂ ಉಳಿಸ್ಬೋದು, ನಾನೇ ಉಳಿದಿಲ್ಲ ಅಂದರೆ ಫಸ್ಟ್ ಅವರು ಮಾಸ್ಕ್ ಹಾಕ್ಕೊಂಡು ಅಪ್ರಾನ್ ಹಾಕ್ಕೊಂಡು ಅವರು ತಮ್ಮ ಸುರಕ್ಷೆಯನ್ನು ಕಾಪಾಡಿಕೊಂಡಿದ್ದರೆ ಬೇರೆಯವರನ್ನು ಸುರಕ್ಷಿತವಾಗಿ ನೋಡ್ಬೋದು. ತಾವೇ ಯದ್ವಾ ತದ್ವಾ ಇದ್ದುಕೊಂಡು ತಾವೇ ಎಲ್ಲಂದ್ರಲ್ಲಿ ಏನಂದ್ರದು ತಿನ್ಕೊಂಡು ಮುಟ್ಕೊಂಡು ಅವರಿಗೆ ಅಟ್ಯಾಕ್ ಆಗಿತ್ತು ಅಂದರೆ, ಅವರಿಗೆ ಕೊರೋನಾ ಇತ್ತು ಅಂದರೆ ಅವ್ರು ಇನ್ಯಾರನ್ನು ರೆಡಿ ಮಾಡ್ತಾರೆ ಹೇಳಿ? ಹಾಗೆ ನಮ್ಮ ಸ್ಥಿತಿಯೇ ಸರಿಯಾಗಿಲ್ಲ, ನಾವೇ ಅಶರೀರಿ ಆಗಲಿಕ್ಕೆ ರೆಡಿ ಇಲ್ಲ, ನಾವೇ ಬಾಡಿ ಕಾನ್ಷಿಯಸ್ಸನ್ನು ತೆಗಿತಾ ಇಲ್ಲ, ನಾವೇ ದೇಹದ ಮೇಲೆ ಅಭಿಮಾನ ಬಿಡ್ತಾ ಇಲ್ಲ, ದೇಹದ ಕಾಳಜಿಯನ್ನು ಬಿಡ್ತಾ ಇಲ್ಲ, ಮಾತಲ್ಲಿ ಮಾತ್ರ ಹೇಳ್ತೀವಿ ಅಶರೀರಿ ಆಗಬೇಕು, ಸ್ಥಿತಿ ಮಾಡಿಕೊಳ್ಬೇಕು ಅಂತ. ಆದರೆ ಮತ್ತು ದೇಹದ ಬಗ್ಗೆ ಚಿಂತನೆ, ಕಿಡ್ನಿ ಏನಾಗುತ್ತೋ, ಲಿವರ್ ಏನಾಗುತ್ತೋ, ಹಿಂಗಾಗುತ್ತಂತೆ, ಈ ಆಯಿಲ್ ತಿಂದರೆ ಹಿಂಗಾಗುತ್ತಂತೆ, ಆ ಫುಡ್ ತಿಂದರೆ ಹಂಗಾಗುತ್ತಂತೆ, ಏನು ಅಡ್ವರ್ಟೈಸ್ಮೆಂಟ್ಗಳು, ಕಂಪ್ನಿಯವ್ರಿಗಿಂತ ಇವರೇ ಜಾಸ್ತಿ. ಅರೆ ಏನಿದೆ ಇದು? ಹೋಗೋದೇ ಸುಮ್ಮನೆ ಒಂದೊತ್ತು ಗಂಜಿ ಕೊಟ್ಕೊಂಡು ನೀರು ಕೊಟ್ಕೊಂಡು ಇಡೀ ಅದ್ರದ್ದು ವಾರಂಟಿ ಇರೋವರೆಗೂ, ಪಾತ್ರೆ ಇರೋವರೆಗೂ ಇರುತ್ತೆ. ನೀವೇನು ವಿಷ ಕೊಟ್ಟರು ಸಾಯಲ್ಲ ಅದು, ಪಾತ್ರೆ ಇರೋವರೆಗೂ. ಅಲ್ಲಿ ತನಕ ಅದಕ್ಕೇನು ಒಂದು ಗಂಜಿ ಬೇಕನ್ನು ನೋಡ್ಕೊಳ್ಳಿ, ಉಳಿದದ್ದನ್ನು ನಿಮ್ಮ ಸ್ಥಿತಿ ಕಡೆಗೆ ಗಮನ ಕೊಡಿ ಅಂತ ಬಾಬಾರವ್ರು ಸೂಚನೆ ಕೊಟ್ಟರೆ ಅದಕ್ಕೆ ಸ್ವಲ್ಪ ಊಟ ಮಾಡಿ, ನೀವೇನು ಹಠಯೋಗ ಮಾಡೋದು ಬೇಕಿಲ್ಲ, ಇರೋವರೆಗೂ ಅದು ಕೊಡಿ. ಆದರೆ ಅದ್ರ ಮೇಲೆ ನಮ್ಮ ಮೋಹ ತೆಗಿರಿ. ಆದರೆ ಅದರ ಕಾಳಜಿಯ ನೆಪದಲ್ಲೇ ಇವತ್ತು ಅದಕ್ಕೆ ಕೊಡುವಷ್ಟು ಟೈಮು, ಅದಕ್ಕಿರುವಷ್ಟು ಸೆನ್ಸು, ಅದ್ರ ಮೇಲಿರುವಷ್ಟು ಭಯ, ಅದ್ರ ಮೇಲೆ ಮಾಡೋ ಇನ್ವೆಸ್ಟ್ಮೆಂಟು, ಅದಕ್ಕಾಗೋ ತರ್ಕಗಳು, ಅದಕ್ಕಾಗುವ ಚಿಂತನೆಗಳು, ಅದಕ್ಕೆ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀವಿ ಅಷ್ಟು ಇವತ್ತು ಆತ್ಮದ ಕಡೆಗೆ ಇಲ್ಲವೇ ಇಲ್ಲ. ಆತ್ಮದ ಸ್ಮೃತಿ ಇಲ್ಲ, ಆತ್ಮದ ಸ್ಥಿತಿ ಇಲ್ಲ, ಆತ್ಮದ ಆನಂದ ಇಲ್ಲ, ಶರೀರ ಸ್ಥಿತಿ ಇಲ್ಲ, ಸೂಕ್ಷ್ಮ ಶರೀರದ ಬಗ್ಗೆ ಮಾತೇ ಇಲ್ಲ, ಪರಿಸ್ಥಿತಿ ಆಗೋದ್ರ ಬಗ್ಗೆ ಚಿಂತನೆ ಇಲ್ಲ. ಆದರೆ ಯಾವುದ್ರ ಚಿಂತೆ ಇಲ್ಲ? ಬಾಡಿ 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 ಬಾಡಿ. ಯಾರಿಗೆ? ರಾಜಯೋಗಿಗಳು, ರಾಜ ಋಷಿಗಳು ನಾವು, ಆದಿಯೋಗಿಗಳು ನಾವು, ದೇವಾತ್ಮರು ನಾವು. ಇಷ್ಟು ದೇಹದ ಮೇಲೆ ಈಗಲೂ ಕೂಡ ಕೊಳತು ದುರ್ಗಂಧ ಆಗೋಗಿದೆ. ಏನಿದೆ ಇದರಲ್ಲಿ ಉಳಿಸೋದಕ್ಕೆ? ನೀವು ಎಷ್ಟು ಅದನ್ನು ಪ್ಯಾಚಪ್ ಮಾಡ್ತೀವಿ, ಎಷ್ಟು ಅದನ್ನು ಸೇಂಟ್ ಹೊಡೆದು ಏನು ಮಾಡೋದಿದೆ? ಸತ್ತು ಹೋಗಿರೋ ಎಣಕ್ಕೆ ಎಷ್ಟು ಸೇಂಟ್ ಹೊಡೆದ್ರೂ ಕೂಡ ಅದೇನು ಸುಗಂಧ ಆಗೋದಿದೆಯಾ? ಹಾಗೆ ಒಳಗಡೆ ಒಂದೊಂದು ಪಾರ್ಟ್ ಸತ್ತು ಹೋಗಿದೆ, ಅದಕ್ಕೆ ಏನು ಜೀವ ತುಂಬೋರದಿರಿ ನೀವು? ಸುಮ್ಮನೆ ಏನೋ ಪಾತ್ರೆ ಇರೋವರೆಗೂ ಟಿಕ್ ಹೊಡ್ಕೊಳ್ತದೆ, ಸುಮ್ಮನೆ ಹೋಗ್ಬೇಕಷ್ಟೇ, ಅದು ಜಾಸ್ತಿ ನೋಡೋಕೆ ಹೋಗಬಾರ್ದು. ಹಾಳಾಗಿರೋದನ್ನು, ಕೆಟ್ಟೋಗಿರೋದನ್ನು, ಸತ್ತೋಗಿರೋದನ್ನು ಎಷ್ಟು ಕೆದರಿ ನೋಡಿ ಏನು ಮಾಡ್ತೀರಿ? ದುರ್ಗಂಧ ಹೊಡಿತಾ ಇದೆ ಎಲ್ಲಿ ನೋಡಿದ್ರು. ಇದನ್ನು ನೋಡಿದ್ರೆ, ಇದನ್ನು ನೆನೆಸ್ಕೊಂಡ್ರೆ ಚಿಚಿ ಇದ್ರೊಳಗಡೆನೇ ಇರಬಾರ್ದಪ್ಪ, ಹೊರಗಡೆನೇ ಇದ್ದು ಬಿಡ್ಬೇಕನ್ನಿಸುತ್ತೆ. ಗಲೀಜಾಗಿರೋ, ಕೊಳಕಾಗಿರೋ ಮನೆ ಒಳಗಡೆ ಹೋಗೋದಕ್ಕಿಂತ ಹೊರಗಡೆನೇ ನಿಂತ್ಕೊಂಡ್ಬಿಡೋದು ಎಷ್ಟು ಚೆನ್ನಾಗಿರುತ್ತೆ ಅಂತ ಬೈಲಿಗೆ ಓಡೋಗ್ಬಿಡ್ತೀವಿ ಸ್ಮೆಲ್ ಇದ್ದರೆ. ಹಾಗೆ ನಮಗೆ ಅನ್ನಿಸ್ಬೇಕು ಒಳಗಡೆ. ಇದು ಒಳಗಡೆ ದುರ್ಗಂಧ ತುಂಬಿಕೊಂಡೋಗಿದೆ. ಒಳಗಡೆ ಹೋದ್ರೆ ಮಾಂಸ, ಮೂಳೆ, ಗಲೀಜು, ಕೊಳಕು, ತಮೋಪ್ರಧಾನ, ಚಿಂತೆ, ದುಃಖ, ಅಶಾಂತಿ, ಚಂಚಲತೆ ಎಲ್ಲ ಒಳಗಡೆ ಇರಬೇಕಾದ್ರೆ ನಾನು ಆತ್ಮ ಪರಮ ಪವಿತ್ರವಾದಪ್ಪ ಇದ್ರೊಳಗಡೆ ಬರೋದಿಲ್ಲ. ಚಿಚಿ ನನಗಾಗಲ್ಲ. ನಿಮಗೆ ಸ್ವಲ್ಪ ಎಕ್ಸಾಂಪಲ್ ಕೊಡಬೇಕು ಅಂದರೆ ನನಗಿದು ಅಸಹ್ಯ ಅನಿಸುತ್ತೆ. ಏನು ಮಾಡಬೇಕು ಮತ್ತೆ? ಒಂದು ಸಲ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ಗಳಲ್ಲಿ, ಎಲ್ಲ ಕಡೆ ಅಲ್ಲ, ಕೆಲವು ಕಡೆ ಪೂರ್ತಿ ಕೊಳತೋಗಿರೋದು, ಪೂರ್ತಿ ದುರ್ಗಂಧ ಆಗಿರೋ ಪಾಯ್ಖಾನೆಗಳಿಗೆ, ಶೌಚಾಲಯಕ್ಕೆ ಹೋಗಿ ಬಟ್ಟೆ ಇಟ್ಕೋಬೇಡಿ, ಮೂಗಿಗೆ ಹೋಗಿ ನಿಂತ್ಕೊಳ್ಳಿ. ಎಷ್ಟೊತ್ತು ನಿಂತ್ಕೊತೀರಿ?
ಎಷ್ಟೊತ್ತು ನಿಂತ್ಕೊಳ್ಳೋಕ್ಕಾಗತ್ತೆ? 1 ನಿಮಿಷ 2 ನಿಮಿಷ ನರಕ ಎಲ್ಲಿದೆ ಅಂದರೆ ಇಲ್ಲೇ ಇದೆ ಅಂತೇಳಿ ಓಡಿ ಬಂದುಬಿಡ್ತೀರಿ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಟ್ರೈನಲ್ಲಿ ಹೋಗ್ಬೇಕಾದ್ರೆ ಹಳೆಯ ಟ್ರೈನು, ಜನರಲ್ ಬೋಗಿ, ಜನರಲ್ ಬಾತ್ರೂಮು ಒಳಕಾಗಿ ಹೋಗಿರುತ್ತೆ. ಹೋಗಿ ಒಳಗಡೆ ಎಷ್ಟೊತ್ತು ನಿಲ್ತೀರಿ? ನೆನೆಸ್ಕೊಂಡ್ರೆ ವಾಮಿಟ್ ಆಗುತ್ತೆ ನಿಮಗೆ. ಅದಕ್ಕೋಸ್ಕರನೇ ಇವತ್ತು ಟ್ರೈನಲ್ಲಿ ಹೋಗೋದೇ ಬೇಡ ಅಂತ ಅನ್ನಿಸ್ಬಿಡುತ್ತೆ. ಅಷ್ಟರ ಮಟ್ಟಿಗೆ ಕೊಳತು ಹೋಗಿರುತ್ತೆ, ದುರ್ಗಂಧ ಹೊಡಿತಾ ಇರುತ್ತೆ. ಒಂದು ಕ್ಷಣ ಇಲ್ಲಿ ನಿಲ್ಲಕ್ಕಾಗಲ್ಲ. ಹೆಂಗೆ ಹೊರಗಡೆ ಬರಬೇಕಾದ್ರೆ ಸವಾಸನೆ ಬೇಡ ಅಂತ ನೆನೆಸ್ಕೊಂಡ್ರೆ ವಾಮಿಟ್ ಆಗೋ ಥರ ಅನಿಸುತ್ತೆ. ಹಂಗೆ ಅನಿಸ್ಬೇಕು ಇವತ್ತು ಶರೀರ ನಮಗೆ. ಇದಕ್ಕೆ ಮತ್ತೆ ಸೇಂಟ್ ಹೊಡೆದು ಅಣ್ಣವ್ರೇ ಫ್ರೆಶ್ನರ್, ರೂಮ್ ಫ್ರೆಶ್ನರ್ ಹೊಡೆದು ನಾವು ಅಲ್ಲೇ ಕೊಡ್ತೀವಿ ಅಂದರೆ ಒಡಕಳಿ ಏನು ಮಾಡೋಕ್ಕಾಗತ್ತೆ? ಎಷ್ಟೊತ್ತು ರೂಮ್ ಫ್ರೆಶ್ನರ್ ಹೊಡ್ಕೊಂಡು ಮಾಡೋರಿದ್ರಿ? ಕೊಳತು ಹೋಗಿದೆ, ಅಲ್ಲಿ ಹೆಗ್ಗಣಗಳು ಸತ್ತು ಬಿದ್ದಿದೆ, ಇಲಿಗಳು ಸತ್ತು ಬಿದ್ದಿದೆ, ದುರ್ಗಂಧ ಹೊಡಿತಾ ಇದೆ ಒಳಗಡೆ. ಅದಕ್ಕೆ ಸ್ಪ್ರೇ ಹೊಡ್ಕೊಂಡು ಎಷ್ಟು ದಿನ ಒಳಗಡೆ ಇರೋರು? ಅದಕ್ಕೆ ಬಾಬಾ ಮಮ್ಮ ಯಾವಾಗಲೂ ಈ ಶರೀರ ಪತೀತ ಶರೀರ, ವಿಕಾರಿ ಶರೀರ ಅಂತ ಗೊತ್ತಾಯಿತು. ಇದನ್ನು ಬಿಟ್ಟು ಹೋಗ್ಬೇಕಿದ್ದು ಚಿಚ್ಚಿ ಅಂತ ಅನಿಸ್ಬಿಡ್ತು. ಫ್ರೆಶ್ ಆಗಿ ಸ್ನಾನ ಮಾಡಿ ಒಳ್ಳೆ ಬಟ್ಟೆ ಹಾಕ್ಕೊಂಡವರು ದುರ್ಗಂಧ ಇರೋ ಜಾಗಕ್ಕೆ, ಕೊಳಕಿರೋ ಜಾಗಕ್ಕೆ ಹೋಗಲಿಕ್ಕೆ ಚೀಚಿ ಅಂತ ಅನಿಸುತ್ತೋ, ಹಾಗೆ ನಾನು ಆತ್ಮ ಯಾರು ಪವಿತ್ರ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ, ನಾನು ಸ್ವಚ್ಛ ಅಂತ ಯಾರು ಅಂದ್ಕೊಂಡಿದ್ದಾರೆ, ನಾನು ಫರಿಸ್ತಾ ಅಂದರೆ ಶ್ವೇತ ವಸ್ತ್ರ ಧಾರಿ ಅಂತ ಯಾರು ಅಂದ್ಕೊಂಡ್ಬಿಟ್ಟಿದ್ದಾರೆ, ಅವ್ರಿಗೆ ಶರೀರದೊಳಗಡೆ ಬರೋಕ್ಕೆ ಇಷ್ಟ ಇಲ್ಲ. ಅವರಿಗೆ ಹೊರಗಡೆನೇ ಇದ್ದು ಬಿಡ್ತಾರೆ. ಅವ್ರು ಬೇಡ 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 ಹೊರಗಡೆನೇ ಕೊಡ್ತೀವಿ ರೀ, ನಮಗೆ ಒಳಗಡೆ ಆಗಲ್ಲ. ಹಂಗೆ ಅನಿಸ್ಬೇಕು ನಮಗೆ. ಈ ಶರೀರದೊಳಗಡೆ ಬರೋಕ್ಕೆ ಇಷ್ಟ ಇಲ್ಲ. ಆತ್ಮ ನನಗೆ ಇಲ್ಲವೇ ಇಲ್ಲ. ಸ್ಮೃತಿ ಆತ್ಮ ಒಳಗಡೆ ಇದೆ ಅಷ್ಟೇ, ಸ್ಮೃತಿ ಮಾತ್ರ ಹೊರಗಡೆನೇ. ಸ್ಮೃತಿ ಹೊರಗಡೆನೇ. ನಂದು ಪರಮಧಾಮದಲ್ಲಿ ಇಡುತ್ತೀನಿ, ಇಲ್ಲ ಸೂಕ್ಷ್ಮತನದಲ್ಲಿ ಇಡುತ್ತೀನಿ, ಇಲ್ಲ ಪರಿಸ್ಥಿತಿಯಾಗಿ ಅಶರೀರ ಸ್ಥಿತಿಯ ಅನುಭವ ಮಾಡ್ತಾ ಇಮರ್ಜ್ ಮಾಡ್ಕೊಂಡು ಅದರೊಳಗಡೆ ಇರ್ತೀನಿ. ಬಿಟ್ಟರೆ ಈ ಶರೀರದೊಳಗಡೆ ಒಂದು ಕ್ಷಣಕ್ಕೂ ನಾನು ಸ್ಮೃತಿ ಇಡಲ್ಲ. ಆತ್ಮ ಇದೆ, ಪಾತ್ರಾನುಸಾರ ಅದು ಇರಲೇಬೇಕು, ವಿಸ್ಮೃತಿಗೊಂಡ ಆತ್ಮ ಇದೆ. ಆದರೆ ಈ ಸ್ಮೃತಿ ಸಿಕ್ಕಿರೋದ್ರಿಂದ ಆತ್ಮ ಇದ್ದರೂ ಸ್ಮೃತಿ ಮಾತ್ರ ಅಲ್ಲಿರಲ್ಲ. ನಾನು ಗಮನ ಬೇರೆ ಕಡೆ ಕೊಡಲೇಬೇಕೀಗ. ನಾವು ಇದ್ರ ಎಫೆಕ್ಟ್ ಆಗ್ಬಿಡೋದಂದ್ರೆ ನನ್ನ ಗಮನ ಮೈ ಮರೆತು ಬಿಡ್ಬೇಕು. ನನಗೆ ಪ್ರಜ್ಞೆ ತಪ್ಪಿ ಬಿಡ್ಬೇಕು. ಈ ಕೊಳಕನ ನೋಡಿ, ಈ ದುರ್ಗಂಧನ ನೋಡಿ, ಅಷ್ಟರ ಮಟ್ಟಿಗೆ ಈ ಶರೀರ ಒಳಗಡೆ ಗಲೀಜಾಗೋಗಿದೆ. ತಮೋ ಪ್ರಧಾನ 5000 ವರ್ಷದಿಂದ ಒಂದೊಂದು ಪಾರ್ಟ್ ಹಾಳಾಗೋಗಿದೆ. ಅದೇ ಪ್ರಕೃತಿ ರಿಪೀಟ್ ಆಗಿ 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 ಅದೇ ರಿಪೀಟ್ ಆಗಿ ಪೂರ್ತಿ ಕೊಳತೋಗಿರೋದ್ರಲ್ಲಿ ಮಾಡಿರೋ ಶರೀರ ಇದು. ಅಶಕ್ತ ಶರೀರ ಇದು, ದುರ್ಗಂಧ ಶರೀರ ಇದು. ನೀವು ಎಷ್ಟೇ ತೊಳೆದು ಎಷ್ಟೇ ತಿಕ್ಕಿದ್ರು ಕೆಸರು, ಇದು ಕೆಸರೇ ಇದು. ಇದಕ್ಕೆ ಎಷ್ಟೊತ್ತು ಸ್ಪ್ರೇ ಹೊಡೆದು ಏನು ಮಾಡಿಕೊಂಡು ಕೂತ್ಕೊಳ್ಳೋದಿದೆ. ಹಾಗಾಗಿ ಇನ್ನು ಮುಂದಾದ್ರೂ ಬಿಟ್ಟು ಬಿಡಿ ಸಾಕು. ಬಾರದು ಬಪ್ಪದು ತಪ್ಪದು. ನೀವು ಭಾಳ ಜನ ಅಂದ್ಕೊಂಡ್ರೆ ನಾವು ಕೇರ್ ತಗೊಂಡ್ರೆ ಚೆನ್ನಾಗಿರುತ್ತೆ ಅಣ್ಣವ್ರೆ. ನಾವು ತೊಗೊಳ್ಳಿಲ್ಲ ಅಂದರೆ ಯಾರು ತೊಗೊಳ್ತಾರೆ? ನಮ್ಮ ಶರೀರಕ್ಕೆ ನಮ್ಮ ಪಕ್ಕದ ಮನೆಯವರ ಬಂದು ತೊಗೊಳ್ತಾರೆ. ಅಪ್ಪ ಎಂತೆಂಥ ಕೇರ್ ತೊಗೊಂಡವ್ರ ಟಪಕ್ ಹೋಗ್ತಾ ಇದ್ದಾರೆ. ರಾತ್ರಿ ಇರೋರು ಬೆಳಗ್ಗೆ ಇಲ್ಲ, ಈಗ ಮಾತಾಡಿರೋರು ಇನ್ನೊಂದು ತಾಸಿಗಿಲ್ಲ. ಏನಾಗಿದೆ ಅಂದರೆ ಅವ್ರೇನು ನೋಡ್ಕೊಂಡಿಲ್ವ? ನಿನಗೆ ಸೂಚನೆ ಕೊಟ್ಟೇನು ಹೋಗ್ಬೇಕಾ ಶರೀರ? ನೀನು ನೋಡ್ಕೊಳ್ತಿರೋದೊಂದು ಕಡೆ, ಅದು ಆಗ್ತಿರೋದು ಇನ್ನೊಂದು ಕಡೆ. ಆಮೇಲೆ ಇನ್ನೂ ಒಂದು ತಿಳ್ಕೊಳ್ಳಿ, ಈಗ ಭಾಳ ನಾಜೂಕಾಗ್ಬಿಟ್ಟಿದೆ ಶರೀರ. ಯಾಕೆ ಜಾಸ್ತಿ ಏನಾದರೂ ಎಕ್ಸ್ಟ್ರಾ ಮಾಡೋಕ್ಕೆ ಹೋದವ್ರಿಗೆ ಜಾಸ್ತಿ ಎಫೆಕ್ಟ್ ಹೊಡೆಯುತ್ತೆ ಅಂತಂದರೆ, ಅವ್ರದ್ದು ಮಾತು ಕೇಳೋದು, ಇವ್ರದ್ದು ಮಾತು ಕೇಳೋದು, ಅದು ಹಂಗೆ ಮಾಡ್ಬೇಕಂತೆ, ಇದು ಹಿಂಗೆ ಮಾಡ್ಬೇಕಂತೆ. ಇದು ಬಾಡಿ ಕಂಡೀಷನ್ ಹೆಂಗಿದೆ ಅಂದರೆ, ಈಗ ಆಲ್ರೆಡಿ ನಾಜೂಕಾಗ್ಬಿಟ್ಟಿದೆ ಪೂರ್ತಿ. ಇಷ್ಟು ವರ್ಷಗಳಿಂದ ಅದು ಏನು ಸೆಟ್ ಆಗಿಬಿಟ್ಟಿದೆ ಈಗ. ಅದನ್ನು ಸ್ವಲ್ಪ ಹಿತವಾಗಿ ಮಿತವಾಗಿ ಇರೋದರಲ್ಲಿ ಚೆನ್ನಾಗಿರೋದನ್ನು ಮತ್ತು ಸ್ಮೂತಾಗಿ ಕೊಟ್ಕೊಂಡು ನೀಟಾಗಿ 1-2 ಗುಟ್ಟು ನೀರು ಕುಡಿಸ್ಕೊಂಡು ಸಾಗಿಸ್ಕೊಂಡು ನಮ್ಮ ಜಾಗ ಮುಟ್ಟಬೇಕೀಗ ನಾವು. ಇದು ಇರೋದ್ರೊಳಗಡೆ ಇದ್ರೊಳಗಡೆ ಇದ್ದುಕೊಂಡು ಅಶರೀರ ಸ್ಥಿತಿ ಪಡ್ಕೊಳ್ಳೋದಕ್ಕೆ ಎಷ್ಟು ಬೇಕು ಅಷ್ಟು ಇದನ್ನು ಉಳಿಸ್ಕೊಂಡು ಅದನ್ನು ನಡೀತಾ ಇರುತ್ತೆ. ಏನೂ ಮಾಡೋಕ್ಕಾಗಲ್ಲ, ಅದನ್ನು ಬಿಡೋಕ್ಕಂತೂ ಆಗ್ತಿಲ್ಲ. ಅದು ಇರೋದ್ರೊಳಗಡೆ ನಾವು ಚೆನ್ನಾಗಿರೋದ್ರೊಳಗಡೆ ನಾನು ಆ ಶರೀರ ಆಗಿಬಿಡ್ಬೇಕಪ್ಪ ಅಷ್ಟೆ. ಕೂತ್ಕೊಂಡು ತಪಸ್ಸು ಮಾಡಬೇಕು, ಅವಕಾಶ ಇದ್ದಾಗ ಒಂದಷ್ಟು ಸೇವೆ ಮಾಡಬೇಕು, ಪ್ರತಿನಿತ್ಯ ಮುರಳಿ ಕೇಳಬೇಕು. ಅಷ್ಟಕ್ಕೆ ಇದನ್ನು ಬಳಸ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟು ಒಂದೊತ್ತು ಗಂಜಿ ಒಂದೊತ್ತು ನೀರು ಕೊಟ್ಟು ಸುಮ್ಮನೆ ನಡೆಸಬೇಕಿದನ್ನು. ಏನೋ ಎಕ್ಸ್ಟ್ರಾ ನೀವು ಮಾಡೋಕ್ಕೆ ಹೋದ್ರಿ ಅಂದರೆ ಅದಕ್ಕೀಗ ಅಷ್ಟು ಕೆಪಾಸಿಟಿ ಇಲ್ಲ.
ನೀವು ಹೈ ಫುಡ್ ಕೊಟ್ಟರು ಕೂಡ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದು ತಾಕತ್ತಿಲ್ಲ. ಇದು ಕ್ವಾಲಿಟಿ ಪ್ರೋಟೀನ್ಸ್ ಕೊಟ್ಟರು ಕೂಡ ಅದ್ರ ಡೈಜೆಷನ್ ಆಗಲಿ ಇಂಡೈಜೆಷನ್. ಯಾಕಂದರೆ ವಿಷ ತಿಂದು 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 ಬೆಳೆದಿರೋರಿಗೆ ನೀವು ಅಮೃತ ಕೊಟ್ಟರೆ ಅದು ಬದುಕಲ್ಲ, ಅವ್ರು ಸತ್ತೋಗ್ಬಿಡ್ತಾರೆ. ಅವ್ರಿಗೆ ವಿಷಯನೇ ಕೊಡಬೇಕು. ಅಂದರೆ ಈ ಶರೀರ ಅಷ್ಟು ಕೊಳ್ತಾ ಆಗಿರೋದ್ರಿಂದ ಈಗ ಹೆಂಗೆ ನಡೀತಿದೆ ಹಂಗೆ ನಡೆಸಬೇಕು. ಏನು ಬಾಬಾರವ್ರು ಶ್ರೀಮತ ಕೊಟ್ಟಿದ್ದಾರೆ ಸಿಂಪಲ್ಲಾಗಿ ಅಷ್ಟು ಮಾಡ್ಕೊಂಡು ಹೋಗ್ಬೇಕು. ನಾವು ಹೊರಗಡೆ ಊಟ ಮಾಡ್ದಂಗಿರೋದು, ಒಂದಷ್ಟು ಸಾತ್ವಿಕ ಭೋಜನ ಸ್ವೀಕಾರ ಮಾಡೋದು, ಅದನ್ನು ಬಾಬಾರವರಿಗೆ ಅರ್ಪಿಸಿಬಿಟ್ಟು ಬಾಬಾರವ್ರ ನೆನಪಲ್ಲಿ ಒಂದಷ್ಟು ಎಷ್ಟು ಬೇಕೋ ಅಷ್ಟನ್ನೇ ಹಿತವಾಗಿ ಮಿತವಾಗಿ ಸ್ವೀಕಾರ ಮಾಡೋದು, ಶುದ್ಧವಾದ ಸಾತ್ವಿಕ ಆಹಾರದನ್ನು ಇಟ್ಕೊಂಡು ಇಷ್ಟು ಹೋಗ್ಬಿಟ್ರೆ ಸಾಕು. ಹೆಚ್ಚಿಗೆ ಸ್ವಲ್ಪ ಜಾಸ್ತಿ ಆದರೂ ತಡ್ಕೊಳ್ಳಲ್ಲ, ಇದು ಸ್ವಲ್ಪ ಕಡಿಮೆ ಆದರೂ ತಡ್ಕೊಳ್ಳಲ್ಲ. ಅದು ಎಕ್ಸಸೈಸ್ ಆದರೂ ಸರಿ, ವಾಕಿಂಗ್ ಆದರೂ ಸರಿ, ಯೋಗಾಸನಗಳಾದರೂ ಸರಿ, ಊಟದಾದರೂ ಸರಿ. ನೀವು ಹೈ ಪ್ರೋಟೀನ್ ಫುಡ್ ಕೊಡ್ತೀನಿ ನನ್ನ ಶರೀರಕ್ಕೆ ಅಂದ್ರೆ ತಡ್ಕೊಳ್ಳೋ ಶಕ್ತಿ ಇಲ್ಲ, ಅದೇ ವಿಷಯ ಆಗುತ್ತೆ. ನೀವು ಜಾಸ್ತಿ ಎಕ್ಸರ್ಸೈಸ್ ಮಾಡಿ ಚೆನ್ನಾಗಿದ್ದು ಬಿಡ್ತೀನಿ ಅಂದರೆ ಅದೇ ಉಲ್ಟಾ ಹೊಡೆಯುತ್ತೆ. ನೀವು ಜಾಸ್ತಿ ರನ್ನಿಂಗ್ ಮಾಡಿಬಿಟ್ಟು ನಾನು ಏನೋ ಭಾಳ ಚೆನ್ನಾಗಿ ಮಾಡ್ಕೊಳ್ತೇನೆ, ಮುಗೀತಾ ಕಾಲ ಎಲ್ಲ ಇಲ್ಲ. ಈಗ ಜಡ್ಜಡಿಭೂತ ಗುಜ್ರಿಗೆ ಹೋಗೋ ಗಾಡಿ ಥರ ಆಗಿದೆ, ನಡೀತದೆಯಾ ನಡೆಸಬೇಕು. ಸ್ವಲ್ಪ ನೀನು ಏನಾದ್ರು ಉಜ್ಜಾಕ್ ಹೋದ್ರೂ ಕೂಡ ಕಿತ್ಕೊಂಡು ಬಂದುಬಿಡುತ್ತೆ ಕೈಗೀಗ, ಆ ಥರ ಆಗೋಗಿದೆ. ಇದು ಭಾಳ ಜನಕ್ಕೆ ಗೊತ್ತಿಲ್ಲ. 100 ವರ್ಷ 500 ವರ್ಷ 1000 ವರ್ಷದಿಂದ ಅವರು ಯೋಗಿಗಳು ಹೆಂಗೆ ಯೋಗಾಸನ ಮಾಡ್ತಿದ್ರು, ಮುದ್ರೆ ಮಾಡ್ತಿದ್ರು, ಪ್ರಾಣಾಯಾಮಗಳನ್ನು ಮಾಡ್ತಿದ್ರು, ಅದರಿಂದ ಇಟ್ಕೊಂಡಿದ್ರು. ಇದರದ್ದು 1000 ವರ್ಷದ ಹಿಂದಿನ ಕತೆ ಬೇರೆ ಇದೆ, 500 ವರ್ಷದ ಹಿಂದಿನ ಕತೆ ಬೇರೆ ಇದೆ. ಆದರೆ ಇವತ್ತು ಹಂಗಿಲ್ಲ. ದಿನಕ್ಕೂ ಕೆಟ್ಟು ಹೋಗಿದೆ. ಈ 20 ವರ್ಷದ ಹಿಂದೆ ಇರುವಂಥ ಪ್ರಪಂಚ ಇವತ್ತಿಲ್ಲ. 20 ವರ್ಷದಿಂದ ಇಷ್ಟು ವಾತಾವರಣ ಕೆಟ್ಟಿರಲಿಲ್ಲ. ಇವತ್ತು ಎಷ್ಟು ವಾಯು ಮಾಲಿನ್ಯ, ಎಷ್ಟು ಜಲ ಮಾಲಿನ್ಯ, ಎಷ್ಟು ಭೂ ಮಾಲಿನ್ಯ, ಎಷ್ಟು ಉಸಿರುಗಟ್ಟಿರುವ ವಾತಾವರಣ, ಎಷ್ಟು ಬಿಸಿಯಾಗಿದೆ ಜಗತ್ತು. ಆವಾಗ ಮಾಡ್ದಂಗೆ ಇವಾಗ ಮಾಡಿದ್ರೆ ಕಿತ್ಕೊಂಡು ಬಂದುಬಿಡ್ತೇವೆ ಒಂದೊಂದು ಪಾರ್ಟ್ಗಳು. ನಿಮಗೆ ಏನಾದರೂ ಜೋರಾಗಿ ಏನಾದ್ರು ಪ್ರಾಣಾಯಾಮ ಮಾಡೋಕ್ಕೆ ಹೋದರೆ, ಎಕ್ಸರ್ಸೈಸ್ ಮಾಡೋಕ್ಕೆ ಹೋದರೆ, ಸುಮ್ಮನೆ ನಡೀತಾ ಇದೆಯಾ ನಡೆಸಿ, ಜಸ್ಟ್ ಸ್ವಲ್ಪ ಲೈಟ್ ವಾಕಿಂಗ್ ಇಟ್ಕೊಳ್ಳಿ. ಯಾವುದು ಮಾಡೋಕ್ಕೆ ಹೋಗ್ಬೇಡಿ, ಅತಿ ಬೇಡ ಈಗ ಸದ್ಯಕ್ಕೆ ಯಾವುದೂ. ನೀವು ಎಕ್ಸರ್ಸೈಸು ಅತಿ ಮಾಡೋಕ್ಕೆ ಹೋಗಬೇಡಿ, ಯಾರ ಮಾತು ಕೇಳಬೇಡಿ. ಇದರಲ್ಲಿ ಮಾತ್ರ ಭಾಳ ಸೂಕ್ಷ್ಮತೆ. ಒಂದು ಸ್ವಲ್ಪ ಒಳಗಡೆ ಎಫೆಕ್ಟ್ ಎಲ್ಲಿ ಬೇಕಾದರೂ ಹೊಡಿಬೋದು. ಯಾಕಂದರೆ ಯಾರ್ಯಾರ ಪಾರ್ಟಿ ಎಷ್ಟು ಸೂಕ್ಷ್ಮ ಆಗಿದಾವೋ, ಎಷ್ಟು ಸೌದೋಗಿದಾವೋ, ಎಷ್ಟು ಸುಮ್ಮನೆ ನಡೀತಿದ್ದಾವೋ, ನೀವು ಮುಟ್ಟಿದ್ರೆ ಸಾಕು ಈಗ ಡೇಂಜರ್ ಇದೆ. ಅದು ಸುಮ್ಮನೆ ನಡೀತಾ ಇದೆಯಾ ನಡೆಸ್ಬೇಕು, ಅಷ್ಟೇ ಹೋಗ್ಬೇಕೀಗ. ಅದು ಸ್ವಲ್ಪ ಕದಲಿಸಿದ್ರು ಕೂಡ ಈಗ ಹಳೇ ಗಾಡಿಯಲ್ಲಿ ಎಲ್ಲೋ ಒಂದು ಕಡೆ ಬ್ಯಾಟ್ರಿ, ಎಲ್ಲೋ ಒಂದು ಕಡೆ ಸುಮ್ಮನೆ ಅಲಗಾಡ್ತಾ ಇರ್ತವೆ, ಹಂಗೆ ಹೊಂಟಿರ್ತವೆ. ನೀವು ಸ್ವಲ್ಪ ಜಾಸ್ತಿ ಅದನ್ನು ಜಂಪಿಗೆ ಹಾಕಿದ್ರೆ ಸಾಕು, ಅಲ್ಲದಲ್ಲೇ ಕಟ್ಟಾಗ್ಬಿಡ್ತವೆ, ವೈರ್ಗಳೇ ಕಟ್ಟಾಗಿ ಹೋಗ್ಬಿಡ್ತವೆ, ಗಾಡಿನೇ ಆಫ್ ಆಗಿಬಿಡುತ್ತೆ. ಒಂದು ವೈರ್ ಸಾಕು, ಕಟ್ಟಾದರೆ ಸಾಕಲ್ವ ಗಾಡಿ ನಿಲ್ಲೋದಕ್ಕೇನೆ. ಎಲ್ಲ ವೈರ್ಗಳು ಕಟ್ಟಾಗಬೇಕಂತೇನಿಲ್ಲ, ಒಂದು ಕನೆಕ್ಷನ್ ತಪ್ಪಿದರೆ ಸಾಕು. ಹಾಗೆ ನೀವು ಶರೀರದಲ್ಲಿ ಯಾವುದೋ ಒಂದು ಭ್ರಮೆಯಲ್ಲಿ ಇನ್ನೂ ಚೆನ್ನಾಗಿಟ್ಕೋಬೇಕು ಅಂತ ಏನೋ ಒಂದು ಎಕ್ಸರ್ಸೈಸ್ ಜಾಸ್ತಿ ಮಾಡೋಕೆ ಹೋಗ್ತೀರಿ, ವಾಕಿಂಗ್ ಜಾಸ್ತಿ ಮಾಡೋಕೆ ಹೋಗ್ತೀರಿ, ಯಾವುದೋ ಪ್ರಾಣಾಯಾಮ ಮಾಡೋಕೆ ಹೋಗ್ತೀರಿ, ಏನೋ ಮುದ್ರೆ ಮಾಡೋಕೆ ಹೋಗ್ತೀರಿ, ಏನೋ ಫುಲ್ ಫುಡ್ ಕೊಡೋಕೆ ಹೋಗ್ತೀರಿ. ಸ್ವಲ್ಪ ಒಂದು ವೈರ್ ಕಟ್ಟಾಯಿತು, ಒಂದು ಡ್ಯಾಮೇಜ್, ಒಂದಕ್ಕೆ ಎಫೆಕ್ಟ್ ಆಯಿತು ಅಂದರೆ ಇಡೀ ಬಾಡಿನೇ ಅಲ್ಲೋಲ ಕಲ್ಲೋಲ ಆಗಿಬಿಡುತ್ತೆ. ಭಾಳ ಸೂಕ್ಷ್ಮ ಇದೆ. ಹಾಗಂತ ನಾನು ಮುದ್ರೆ ಮಾಡಬಾರ್ದು, ಪ್ರಾಣಾಯಾಮ ಮಾಡಬಾರ್ದು, ವಾಕಿಂಗ್ ಮಾಡಬಾರ್ದು, ಇದೆಲ್ಲ ವಿರೋಧ ಮಾಡ್ತಾರಂದ್ರೆ ಖಂಡಿತ ಇಲ್ಲ. ನಾನಂತೂ ಯಾವುದೂ ಮಾಡಲ್ಲ. ಹೆಚ್ಚಿಗೆ ನಾನೇನು ಮಾಡ್ತಿದ್ದೀನಿ ಅದನ್ನು ಹೇಳ್ತಿದ್ದೀನಿ, ನೀವು ಮಾಡಿ ಅಂತ ನಾನು ಹೇಳಲ್ಲ. ನನ್ನ ಅನುಭವ ನಾನು ಹಂಚ್ಕೊಳ್ತಾ ಇದ್ದೀನಿ ಅಷ್ಟೆ. ನಾನು ಈಗಿರುವ ಶರೀರ ತುಂಬ ನಾಜೂಕಾಗಿದೆ. ಅದರ ಅಸತ್ಯತೆ ನನಗೆ ಗೊತ್ತಿರೋದ್ರಿಂದ ದೂರದೃಷ್ಟಿಯಿಂದ ಅದನ್ನು ಯೋಚನೆ ಮಾಡಿದಾಗ ಈ ಪ್ರಕೃತಿಯ ಸ್ಟೇಜ್ ಏನಿದೆ, ಬಾಡಿಯ ಸ್ಟೇಜ್ ಏನಿದೆ, ನೋಡಲಿಕ್ಕೆ ಒಂದು ಹೊದಿಕೆ ಥರ ಕಾಣಿಸ್ತಿದ್ದೀವಿ ಬಿಟ್ಟರೆ ಯಾರೂ ಹೆಲ್ದಿ ಇಲ್ಲ. ನೋಡಲಿಕ್ಕೆ ಟಿಪ್ ಟಾಪಾಗಿ ನೀಟಾಗಿ ಕಾಣಿಸ್ತಿದ್ದೀವಿ, ಬೆಳ್ಳಗೆ ತೆಳ್ಳಗೆ ಚೆನ್ನಾಗಿ ಎಲ್ಲ ನಾವು ಮಾಡ್ಕೊಂಡಿರ್ಬೋದು, ಇದ್ದಿರಬಹುದು. ಹೊರಗಡೆ ನೋಡಲಿಕ್ಕೆ ಹೊದಿಕೆ, ಒಳಗಡೆ ಮಾತ್ರ ಕಂಪ್ಲೀಟ್ ಡ್ಯಾಮೇಜ್ ಆಗೋಗಿದೆ. ಗುಜ್ರಿ ಗಾಡಿಗಿಂತನೂ ಹೆಚ್ಚಿಗೆ ಡ್ಯಾಮೇಜ್ ಆಗಿಬಿಟ್ಟಿದ್ದಾವೆ ನಮ್ಮದು. ನೀವು ಬೇಕಾದವರಾಗಿರಿ, ಲೈಟಾಗಿ ಇಟ್ಕೊಳ್ಳಿ. ನೀವೇನು ಮಾಡ್ತೀರೋ ಲೈಟ್ ವಾಕಿಂಗ್, ಲೈಟ್ ಎಕ್ಸರ್ಸೈಸ್, ಲೈಟ್ ಫುಡ್, ಸುಮ್ಮನೆ ನಡೆಯೋದಕ್ಕೆ ಎಷ್ಟು ಬೇಕಷ್ಟೇ. ಇದೆಯಂತ ಪೆಟ್ರೋಲ್ ತುಂಬಿಸಿದ್ರು ಅದು ಟ್ಯಾಂಕರೇ ಕಿತ್ಕೊಂಡು ಬಂದ್ಬಿಡುತ್ತೆ. ಈಗ ತಡ್ಕೊಳ್ಳೋ ಶಕ್ತಿ ಇಲ್ಲ ಈಗ. ಹಂಗಿರೋದ್ರಿಂದ ಶರೀರದ ಮೇಲೆ ಯಾರ ಮಾತು ಕೇಳಿ ಯಾವ ಪ್ರಯೋಗಕ್ಕೂ ಮುಂದಾಗಬೇಡಿ. ಈಗ ಹೆಂಗೆ ನಡೀತಿದೆಯೋ ಹಂಗೆ ನಡೆಸಿ. ಜಸ್ಟ್ ಒಂದಷ್ಟು ಶುಚಿಯಾಗಿಟ್ಕೊಳ್ಳಿ, ಶುದ್ಧತೆ ಕಡೆಗೆ ಗಮನ ಕೊಡಿ. ಮೇನ್ ಒಂದು ಸಲ ಸ್ನಾನ ಮಾಡೋರು 2 ಸಲ ಮಾಡಿ, 2 ಸಲ ಮಾಡೋರು 3 ಸಲ ಮಾಡಿ, ತಪ್ಪಿಲ್ಲ. ಕಂಪಲ್ಸರಿ ದಿನಕ್ಕೆ 3 ಸಲ ಸ್ನಾನ ಮಾಡಿ, ಶುಭ್ರವಾದ 1-2 ಜೊತೆ ಬಟ್ಟೆ ಇದ್ದರೂ ಸಾಕು, ಸ್ವಚ್ಛವಾಗಿ ಶುಭ್ರವಾದ ಬಟ್ಟೆಗಳನ್ನು ಇಟ್ಕೊಳ್ಳಿ. ನೀವಿರುವ ಜಾಗ ಗುಡಿಸ್ಲಾದರೂ ಸರಿ, ಸಣ್ಣ ಒಂದು 10x10 ರೂಮ್ ಆದರೂ ಸರಿ, ತುಂಬ ಅಚ್ಚುಕಟ್ಟಾಗಿ ತುಂಬ ನೀಟಾಗಿ ಇಟ್ಕೊಳ್ಳಿ. ಯಾವ ಸಾಮಾನನ್ನು ಜಾಸ್ತಿ ಇಟ್ಕೊಳ್ಬೇಡಿ, ಹೆಚ್ಚಿಗಿದ್ರೆ ತೆಗೆದು ಬಿಸಾಕಿಬಿಡಿ ಅಷ್ಟೇ. ಬಿಟ್ಟರೆ ನಿಮಗೆ ಎಷ್ಟು ಬೇಕು ಅಷ್ಟೇ ಇಟ್ಕೊಳ್ಳಿ. ಮನಸ್ಸು ಲೈಟಾಗಿರಲಿ, ಬಾಡಿನೂ ಲೈಟಾಗಿರಲಿ. ನೀರು ಚೆನ್ನಾಗಿ ಕುಡೀರಿ.
ಜಾಸ್ತಿ ಯಾವುದು ಉಳಿದೋದ್ರ ಮೇಲೆ ಪ್ರಯೋಗಕ್ಕೆ ಹೋಗಬೇಡಿ. ಇದು ನನ್ನ ಒಂದು ವೈಯಕ್ತಿಕ ಆತ್ಮೀಯ ಸಲಹೆ ಅಂದ್ಕೊಳ್ಳಿ, ಇಲ್ಲ ಸೂಚನೆ ಅಂದ್ಕೊಳ್ಳಿ. ಇದರ ಮೇಲೆ ನಿಮ್ಮಿಷ್ಟ. ನನ್ನ ಒಂದು ಒಪಿನಿಯನ್ ನಾನು ಹೇಳ್ತೀನಿ. ಯಾಕಂದರೆ ಒಬ್ಬೊಬ್ರದ್ದು ಒಂದೊಂದು ಥಿಯರಿ, ಒಂದೊಂದು ದೃಷ್ಟಿಕೋನ. ನನ್ನ ಅನಾಲಿಸಿಸ್ ಪ್ರಕಾರ, ಯಾಕಂದರೆ 20 ವರ್ಷದಿಂದನೇ ನಾನು ಸೂರ್ಯ ನಮಸ್ಕಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋನು, ಪ್ರಾಣಾಯಾಮ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋನು. ನನಗೆ ಪ್ರಾಣಾಯಾಮನೂ ಗೊತ್ತಿದೆ, ಸೂರ್ಯ ನಮಸ್ಕಾರನೂ ಗೊತ್ತಿದೆ, ಎಕ್ಸರ್ಸೈಸ್ ಮಾಡಿಕೊಂಡೇ ಬಂದಿದ್ದೀನಿ. ಆದರೂ ಕೂಡ ಇವತ್ತಿನ ಸಿಚುವೇಶನ್ಗಳಲ್ಲಿ ಶರೀರಗಳು ಎಷ್ಟು ನಾಜೂಕಾಗಿದೆ ಅಂದರೆ, ಇಲ್ಲಿಯ ತನಕ ಯಾವುದು ಶರೀರಕ್ಕೆ ಸಪೋರ್ಟ್ ಆಗಿತ್ತೋ ಅವೇ ಉರುಳಾಗ್ತಾ ಇದ್ದಾವೆ. ಈಗ ಅತಿಯಾದ ಎಕ್ಸರ್ಸೈಸ್ ಮಾಡೋರ್ದು ಎಫೆಕ್ಟ್ ಹೊಡಿತಾ ಇದೆ, ಅತಿಯಾಗಿ ಏನೋ ಮಾಡೋಕ್ಕೆ ಹೋದರೂ ಕೂಡ ಎಫೆಕ್ಟ್ ಹೊಡಿತಾ ಇದ್ದಾವೆ. ಅದಕ್ಕೆ ಬೇಡ. ಈ ಪ್ರಯೋಗಗಳು ನಿಮ್ಮ ಶರೀರದ ಮೇಲೆ ಮಾಡಿಕೊಂಡು ಇರೋದನ್ನು ಹಾಳು ಮಾಡಿಕೊಂಡು ಮಾಡೋದು ಗಮನವನ್ನು ಬೇರೆ ಕಡೆ ಇಟ್ಟುಕೊಂಡು ಟೈಮನ್ನು ವೇಸ್ಟ್ ಮಾಡ್ಕೊಳ್ಬೇಡಿ. ನಿಮಗೆ ಒಂದು ದಿನ ಸಿಕ್ಕಿದೆಯಾ, ನಾಳೆ ಒಂದು ದಿನ ಸಿಕ್ಕಿದೆ, 24 ಗಂಟೆ ನನಗೆ ಆಯುಷ್ಯ ಅಷ್ಟೇ, ಅದರೊಳಗಡೆ ನಾನು ಹೆಂಗೆ ಅಶರೀರಿ ಆಗಬೇಕು ಅನ್ನೋದ್ರ ಕಡೆಗೆ ನಿಮ್ಮ ಗಮನ ಇರಬೇಕೇ ಬಿಟ್ಟರೆ, ಇನ್ನು ಇಷ್ಟು ವರ್ಷ ಬದುಕ್ತೀನಿ, ಅವಾಗೇನಾರು ಆಗ್ಬಿಟ್ರೆ ಇವಾಗೇನಾರು ಆಗ್ಬಿಟ್ರೆ ನಾವು ಭ್ರಮೆಯಲ್ಲಿ ಇದ್ರ ಕಡೆಗೆ ಗಮನ ಕೊಟ್ಕೊಂಡು ಏನು ಮಾಡೋರಿದ್ದೀರಿ ಹೇಳಿ. ನನಗೆ ನಾಳೆ ಒಂದೇ ದಿನ ಇದೆಯಾ, ಸಾಕು ಬಾಬು, 24 ತಾಸು ಕೊಟ್ಟು ನೋಡು, ನಾನು ಅಶರೀರಿಯಾಗಿ ತೋರಿಸ್ತೀನಿ ಅನ್ನೋ ಚಾಲೆಂಜ್ ನಮ್ಮಲ್ಲಿ ಇರಬೇಕು. ಕಂಪ್ಲೀಟ್ ಆತ್ಮದ ಕಡೆಗೆ ಗಮನ, ಆತ್ಮದ ಸ್ಮೃತಿ, ಆತ್ಮದ ಸ್ಥಿತಿ, ಆತ್ಮದ ಆನಂದ, ಅಶರೀರ ಸ್ಥಿತಿ, ಡಿಟ್ಯಾಚ್ ಸ್ಥಿತಿ ಮುಳುಗಿರಬೇಕು, ನಿರಾಧಾರ ಆಗಿರಬೇಕು. ಈ ಕ್ಷಣನೇ ಶರೀರ ಬಿಟ್ಟರೆ ನೆಮ್ಮದಿಯಿಂದ ನಾನು ಪರಿಸ್ಥಿತಿ ಆಗಿದ್ದು ಬಿಡ್ತೀನಿ ಬಾಬಾ. ಸೂಕ್ಷ್ಮತನ ಗೊತ್ತಿದೆ, ಸೂಕ್ಷ್ಮ ಶರೀರ ಗೊತ್ತಿದೆ, ನಾನು ಲೈಟ್ ಆಗಿದ್ದೀನಿ, ನನಗೆ ಶರೀರದ ಮೇಲೆ ಯಾವುದೊಂದಷ್ಟು ಕೂಡ ನನಗೆ ಆಧಾರ ಇಲ್ಲ, ನಾನು ನಿರಾಧಾರ ಆಗಿಬಿಟ್ಟಿದ್ದೀನಿ. ಹಾಗಂತ ಶರೀರವನ್ನು ಪೂರ್ತಿ ಹೀಯಾಳಿಸ್ಬೇಕು, ಕಡೆಗಣಿಸ್ಬೇಕಲ್ಲ, ಅದರ ಸ್ಟೇಜ್ ಆ ಥರ ಇದೆ. ಈಗ ಅಷ್ಟೇ ಬಿಟ್ಟುಬಿಡ್ಬೇಕು ಅದನ್ನೀಗ. ಪೊರೆ ಬಂದ ಶರೀರವನ್ನು ಎಷ್ಟೊತ್ತು ಇಟ್ಕೊಳ್ಳುತ್ತೆ ಹಾವು, ಬಿಟ್ಟು ಒಳಗಡೆ ಇನ್ನೊಂದು ಹೊಸ ಶರೀರದಲ್ಲಿ ಪ್ರವೇಶ ಮಾಡಲ್ವಾ? ಹಾಗೆ ನಾವು ಕೂಡ ಒಳಗಡೆ ಶರೀರ ನಮ್ಮದು ಚೆನ್ನಾಗಿ ಈಗ ಆಗ್ಬಿಟ್ಟಿದೆ, ಈಗ ಸೂಕ್ಷ್ಮ ಶರೀರ ಬಲಿಷ್ಠ ಆಗಿಬಿಟ್ಟಿದೆ. ಈಗ ಹೊರಗಿನ ಶರೀರವನ್ನು ಬಿಡೋ ಟೈಮ್ ಬಂದಿದೆ. ಅದು ಬಿಟ್ಟಿಲ್ಲ ಅಂದ್ರೆ ಸಾವು, ಹಳೆ ಪೊರತೆ ಬಿಟ್ಟಿಲ್ಲ ಅಂದರೆ ಹಾವಿಗೆ ಸಾವು, ಇಲ್ಲಾಂದ್ರೆ ಮರುಜನ್ಮ ಅದಕ್ಕೆ. ಹಾಗೆ ನಾವೀಗ ಈ ಒಂದು ದೇಹದ ಮೇಲೆ ಆಧಾರಿತ ಆಗೋದು ಬಿಟ್ಟಿಲ್ಲ ಅಂತಂದರೆ ನಮಗೆ ಸಾವು ಕಟ್ಟಿಟ್ಟ ಬಿಟ್ಟಿದ್ರ ಜೊತೆಗೆ ಅಳೋದು ತಪ್ಪಿದ್ದಲ್ಲ ನಮಗೆ. ಅದಕ್ಕೆ ನಾವೀಗ ಒಳಗಡೆ ಇರುವ ಸೂಕ್ಷ್ಮ ಶರೀರದ ಆಧಾರದ ಮೇಲೆ ಈ ಹೊರಗಿನ ಸ್ಥೂಲ ದೇಹದ ವ್ಯಾಮೋಹದ ಪೊರೆಯನ್ನು ಬಿಡಿಸ್ಕೊಂಡು ಅಶರೀರಿ ಆಗಿಬಿಡ್ಬೇಕು ನಾವು. ಅದಕ್ಕೆ ಬಾಬರವರು ಹೇಳ್ತಾರೆ, ಶರೀರದ ಪರಿವೆಯನ್ನು ತೆಗೆಯುತ್ತಾ ಹೋಗಿ ಅಂತಿಮ ದೃಶ್ಯವು ಬಹಳ ಕಠಿಣವಾಗಿದೆ. ತಂದೆಯು ಮಕ್ಕಳನ್ನು ಬಹಳ ಶಕ್ತಿಶಾಲಿಯಾಗಿ ಮಾಡಲು ಅಶರೀರಿ ಆಗುವ ಸೂಚನೆ ನೀಡುತ್ತಾರೆ. ಸೂಚನೆ ಅಂತ ಹೇಳಿದರೆ, ಎಚ್ಚರಿಕೆ ಅಂತ ಹೇಳಿದರೆ, ಬೆಲ್ ಅಲಾರಾಮ್ ಅಂತ ಹೇಳಿದರೆ, ಕಾಷನ್. ಇನ್ನು ಹೆಂಗೆ ಹೇಳ್ಬೇಕು ಹೇಳಿ? ಅದಕ್ಕೆ ನಾನು ಯಾಕೆ ಪ್ರತಿದಿನ ಆತ್ಮ 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 ಅಂತೀನಿ ಅಂದ್ರೆ, ಇದು ಇವತ್ತು ನಿಮಗೆ ಗೊತ್ತಾಗೋದಿಲ್ಲ. ನಾಳೆ ಒಂದು ದಿನ ಸಿಕ್ಕಲಿ, ನನಗೆ 1 ವಾರ ಸಿಕ್ಕಲಿ ಬಾಬಾ, ಅಶರೀರಿ ಆಗ್ಬಿಡ್ತೀನಿ, 1 ವಾರ ಟೈಮ್ ಕೊಡಿ ಅಂತ ಅವತ್ತು ನೀವು ಬೇಡ್ಕೊಳ್ತೀರಿ. ಅವತ್ತು ನೀವು ಮತ್ತೆ ಬಾಯಿ ಬಡ್ಕೊಳ್ಬೇಕಾಗತ್ತೆ, ಕೈಕಾಲು ಹಿಡ್ಕೊಳ್ಬೇಕಾಗತ್ತೆ, ಮೈಕೈ ಸವರ್ಕೊಳ್ಬೇಕಾಗತ್ತೆ. ಇವತ್ತು ನಿಮ್ಮ ಕೈಯಲ್ಲಿ ಟೈಮ್ ಇದೆ. ಶರೀರದ ಕಡೆ ಬೇಡ, ಸೇವೆ ಕಡೆ ಬೇಡ, ಕರ್ಮದ ಕಡೆ ಬೇಡ, ಮೊದಲು ಆತ್ಮದ ಕಡೆ ಕೊಡಿ. ಸ್ವಪರಿವರ್ತನೆ ಮಾಡ್ಕೊಳ್ಳಿ. ನಿಮ್ಮನ್ನು ಯಾರು ಕಾಪಾಡಲ್ಲ. ಇವತ್ತು ಯಾರು ನಿಮ್ಮಿಂದ ಸಹಯೋಗ ತೊಗೊಳ್ತಿದ್ದಾರೋ, ಯಾರಿಗೆ ನೀವು ಇವತ್ತೆಲ್ಲ ಹೌದು ಅನಿಸ್ಕೊಳಕ್ಕೆ ಮಾಡ್ತಿರೋ, ಅವ್ರು ಯಾರು ನಿಮ್ಮ ಜೊತೆ ಇರಲ್ಲ. ನಾಳೆ ಅವ್ರದವ್ರು ಬಡದಾಡ್ತಾರೆ, ನಿಮ್ಮದು ನೀವು ಬಡದಾಡ್ತೀರಿ. ಇವಾಗ ಚೆಂದ ಕಾಣ್ತದೆ ಎಲ್ಲರೂ ಕೂಡಿ ಎಳಿತಾ ಇದ್ದಾಗ ಹೊಯ್ತು ಅನ್ನೋಕ್ಕೆ. ಇವಾಗ ಎಲ್ಲರೂ ಇರ್ತಾರೆ ಗುಂಪಲ್ಲಿ ಗೋವಿಂದ ಆಗಲಿಕ್ಕೆ. ನಾಳೆ ನೀನು ಬಿದ್ದು ಒದ್ದಾಡುವಾಗ ಯಾರೂ ಬರೋದಿಲ್ಲ. ಫಸ್ಟ್ ಮಸ್ಟ್ ಅಷ್ಟು ನಿನ್ನ ಸ್ಥಿತಿಗೆ ಅವಕಾಶ ಇಲ್ವಾ? ಆ ಜಾಗನೂ ಬೇಕಾಗಿಲ್ಲ ನಿನಗೆ. ಫಸ್ಟ್ ಅಲ್ಲಿಂದ ಕಾಲು ಕಿತ್ತು ಎಲ್ಲಾದರೂ ಸರಿ. ಫಸ್ಟ್ ನಿನ್ನ ಸ್ಥಿತಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರಬೇಕು, ಯೋಗ ಮಾಡೋದಕ್ಕೆ ಅವಕಾಶ ಇರಬೇಕು. ಅದಕ್ಕೆ ನೆಪ ಹೇಳ್ಕೊಂಡು ಓಡಾಡೋದಲ್ಲ. ನಾನು ಮಾಡ್ಕೊಳ್ಬೇಕಂದ್ರೆ ನೀವು ಎಲ್ಲಾದರೂ ಏರಿ ಮಾಡ್ಕೊಳ್ಬೋದು. ನೀವು 8 ತಾಸು ಸೇವೆ ಮಾಡಿದರೂ ಕೂಡ ಅಶರೀರ ಸ್ಥಿತಿ ಸೇವೆಯಲ್ಲಿ ಇದ್ದುಕೊಂಡು ಮಾಡ್ಬೋದು, ಉಳಿದಿರೋ ಟೈಮನ್ನು ನಾನು ಕೊಟ್ಕೊಂಡ್ರೆ. ಆದರೆ ಸುಮ್ಮನೆ ಸೇವಾ ನೆಪದಲ್ಲಿ, ಶಬ್ದದಲ್ಲಿ, ಕರ್ಮದಲ್ಲಿ ಬಂದು ನಾವೇನು ರಾಜಯೋಗಿಗಳು, ಸಹಜ ಯೋಗಿಗಳು ಅಂತ ನೆಗ್ಲೆಕ್ಟ್ ಮಾಡಿಕೊಂಡು ಬರೀ ಕರ್ಮದಲ್ಲಿ, ಶಬ್ದದಲ್ಲೇ ಮುಳುಕ್ಕೊಂಡು ಹುಡುಗಾಟಿಕೆಯಿಂದ ಚೆಚ್ಚಾಟ ಮಾಡಿಕೊಂಡು ನಗಾಡಿಕೊಂಡು ಹಿಂಗೆ ಕಳೆದು ಬಿಟ್ಟಿವಿ ಅಂದರೆ ಪಶ್ಚಾತ್ತಾಪ ಪಡಬೇಕಾಗತ್ತೆ. ಬಹಳ ಸೀರಿಯಸ್ ಆಗಿ ನೀವು ಆತ್ಮದ ಕಡೆ ಗಮನ ಕೊಡಿ. ಯಾಕಂದರೆ ಶರೀರ ಚೆನ್ನಾಗಿದ್ದಷ್ಟು ಕರ್ಮದ ಕಡೆ ನಮ್ಮನ್ನು ಸೆಳೆಯುತ್ತೆ, ಕರ್ಮದಲ್ಲೇ ಮುಳುಗಿಸುತ್ತೆ. ಆದರೆ ಇದನ್ನು ಕೂಡಿಸೋವರೆಗೂ
ಇದರ ಸೊಕ್ಕು ಇಳಿಯಲ್ಲ, ಇದರ ಮದ ಇಳಿಯಲ್ಲ, ಇದರ ಅಭಿಮಾನ ಇಳಿಯಲ್ಲ, ಇದರ ಪರಿವೆ ಇಳಿಯಲ್ಲ. ಇದನ್ನು ಕೂಡಿಸಬೇಕು. ಇದು ಎಷ್ಟು ಚಂಚಲ ಆಗಿದೆ ಅಷ್ಟು ಸ್ಥಿರ ಮಾಡಬೇಕು. ಹಠ ಮಾಡುತ್ತೆ ನಾನು ಕೂಡೋಕ್ಕಾಗಲ್ಲ ಅಂತ ಕೂಡಿಸ್ಬೇಕು. ಮನ ಹೇಳುತ್ತೆ ನಾನು ಹೊರಗಡೆ ಹೋಗಬೇಕು, ನಾನು ಚಂಚಲ ಅಂತ, ಎಲ್ಲ ಕೂತ್ಕೊಬಂದು ಅಂತ ಕೂಡಿಸ್ಬೇಕು. ನಾವು ಎಲ್ಲಿಯ ತನಕ ಈ ಒಂದು ಪ್ರೋಸೆಸ್ಸಲ್ಲಿ ಗಟ್ಟಿಯಾಗಿ ನಿರ್ಧಾರ ತಗೊಳ್ಳಲ್ವೋ ಅಲ್ಲಿಯ ತನಕ ನಾವು ಇದರಲ್ಲಿ ಸಕ್ಸಸ್ ಆಗಲಿಕ್ಕೆ ಆಗೋದಿಲ್ಲ. ಶರೀರವನ್ನು ಕೂಡಿಸಬೇಕು, ಮನಸ್ಸನ್ನು ನಿಯಂತ್ರಿಸಬೇಕು, ಆತ್ಮದ ಸ್ಮೃತಿಯಲ್ಲಿ ಬಂದು ಅಶರೀರ ಆಗುವ ಅಭ್ಯಾಸವನ್ನು ಬಹಳ ಸುದೀರ್ಘ ಕಾಲ ಮಾಡಬೇಕು. ಇದಾಗದವರೆಗೂ ನೀವು ಎಷ್ಟೇ ಸೇವೆ ಮಾಡಿ, ಎಷ್ಟೇ ಕರ್ಮದಲ್ಲಿರಿ, ಮುಂದೆ ಪಶ್ಚಾತ್ತಾಪ ಕಟ್ಟಿಟ್ಟ ಬುತ್ತಿ. ಹಾಗಾಗಿ ಮಮ್ಮಾರವರು ಜಗದಂಬ ಸರಸ್ವತಿಯವರೇ ಎಷ್ಟು ಕಾಲ ಅವರು ತಪಸ್ಸು ಮಾಡಿದರು, ಬ್ರಹ್ಮಬಾಬಾ ಎಷ್ಟು ಕಾಲ ತಪಸ್ಸು ಮಾಡಿದರು, ಎಷ್ಟು ಆತ್ಮ 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 ಅಂತ ಅಭ್ಯಾಸ ಮಾಡಿದರು. ಇವತ್ತು ನಾವು ಎಷ್ಟು ಲೈಟಾಗಿ ಆತ್ಮವನ್ನು ತಗೊಳ್ತಿದ್ದೀವಿ ಅಂದರೆ ಮುಂದೆ ಮಾರಿ ಹಬ್ಬ ಕಟ್ಟಿಟ್ಟ ಬುತ್ತಿ ನಮಗೆ. ಅವ್ರಿಗೆ ಅದು ಬಿಡುಗಡೆ ಆಗಿಲ್ಲ, ಅಷ್ಟು ವರ್ಷಗಳ ಕಾಲ ಸುದೀರ್ಘ ತಪಸ್ಸು ಮಾಡಿದ್ದಾರೆ ಅಂದಮೇಲೆ ನಾನೆಷ್ಟು ಲೈಟಾಗಿ ತಗೊಳ್ತಿದ್ದೀನಿ ಅಂದರೆ ಮುಂದೆ ನನಗೇನೋ ಕಾದಿದೆ ಕಂಟಕ ಅಂತಲೇ ಅರ್ಥ. ಅದಕ್ಕೆ ಈಗಲಾದ್ರೂ ಟೈಮ್ ಮಿಂಚಿಲ್ಲ. ಬಿಟ್ಟುಬಿಡಿ ಎಲ್ಲ ದೇಹದ ವ್ಯಾಮೋಹವನ್ನು, ದೇಹದ ಬಗ್ಗೆ ಬಹಳ ನಿರೀಕ್ಷೆಯನ್ನು, ದೇಹದ ಬಗ್ಗೆ ಬಹಳ ನಂಬಿಕೆಯನ್ನು, ದೇಹದ ಬಗ್ಗೆ ಅತಿಯಾದ ಕಾಳಜಿಯನ್ನು ಬಿಟ್ಟುಬಿಡಿ. ಶಿಸ್ತಿನಿಂದ ಬದುಕಿ, ಸಾತ್ವಿಕತೆಯಿಂದ ಬದುಕಿ, ಶ್ರೀಮತದಂತೆ ಬದುಕಿ. ಅಷ್ಟು ಸಾಕು ಶರೀರಕ್ಕೆ, ಅಷ್ಟು ಸಾಕು ನಮ್ಮ ಈ ಜೀವನ ಶೈಲಿಗೆ. ಎಲ್ಲವೂ ಲೈಟಾಗಿರಲಿ, ಯಾವುದೂ ಅತಿ ಬೇಡ. ಸಿಂಪಲ್ಲಾಗಿ ಜೀವನ, ಸರಳವಾದ ಜೀವನ, ಸ್ವಚ್ಛವಾದ ಜೀವನ, ಶಿಸ್ತಿನ ಜೀವನ ಇಟ್ಕೊಳ್ಳಿ, ಸಾತ್ವಿಕ ಜೀವನ ಇಟ್ಕೊಳ್ಳಿ. ಅದಕ್ಕಿಂತ ಹೆಚ್ಚಿಗೆ ಏನೋ ನೀವು ಮಾಡೋಕ್ಕೆ ಹೋಗಬೇಡಿ. ಭಾಳ ಸೂಕ್ಷ್ಮದ ಶರೀರ, ಸ್ವಲ್ಪ ಹೆಚ್ಚಾದರೂ ತಡ್ಕೊಳ್ಳಲ್ಲ, ಕಡಿಮೆ ಆದರೂ ತಡ್ಕೊಳ್ಳಲ್ಲ. ಇದಾಮೇಲೆ ನೀವು ಅನುಭವಿಸಿದ ಮೇಲೆ ಹೇಳ್ತೀರಿ ಅಣ್ಣವರೇ ನೀವು ಹೇಳಿದ್ದು ಕರೆಕ್ಟು ಅಂತ. ಅದಕ್ಕೆ ನಾನು ಇವಾಗ ಹೇಳ್ತಾ ಇದ್ದೀನಿ, ಇವಾಗಲೇ ನೀವು ಏನು ಮಾಡ್ತಾಯಿದ್ರಿ ಜಾಸ್ತಿ ಹೋಗಬೇಡಿ, ಅಲ್ಲಿಗೆ ಫುಲ್ ಸ್ಟಾಪ್ ಇಟ್ಟುಬಿಡಿ. ಅದನ್ನು ನಡೆಯುತ್ತೆ, ಅದರ ವಾರಂಟಿ ಇರೋವರೆಗೂ ಅದು ನಡೀಲೇಬೇಕು. ಅದನ್ನು ಯಾರು ಕಿತ್ಕೊಳ್ಳೋಕ್ಕಾಗಲ್ಲ ಶರೀರವನ್ನು. ಪ್ರಪಂಚಕ್ಕೂ ಪರಮಾತ್ಮನಿಗೂ ಅಧಿಕಾರ ಇಲ್ಲ ಅಂದಮೇಲೆ ಇನ್ನು ಯಾರು ಕಿತ್ಕೊಳ್ಳೋರಿದ್ದಾರೆ? ನೀವು ಯಾಕಷ್ಟು ಭಯ ಪಡ್ತಾ ಇದ್ದೀರಿ? ಇರೋವರೆಗೂ ಇರುತ್ತೆ, ಆದರೆ ಅದು ಇರೋದ್ರೊಳಗಡೆ ಎಷ್ಟು ನಾನು ಅಶರೀರಿ ಆಗಲಿಕ್ಕೆ ಅದನ್ನು ಬಳಸ್ಕೊತೀನಿ, ಎಷ್ಟು ಯೋಗಕ್ಕೆ ಅದನ್ನು ಬಳಸ್ಕೊತಾ ಇದ್ದೀನಿ, ಎಷ್ಟು ಅದನ್ನು ನಿರಾಧಾರ ಮಾಡಲಿಕ್ಕೆ ಅದನ್ನು ಬಳಸ್ಕೊಂಡೇ ಅದರಿಂದ ನಿರಾಧಾರ ಆಗಬೇಕು. ನಾವು ಮುಳ್ಳನ್ನು ಮುಳ್ಳಿಂದನೇ ತೆಗಿಬೇಕು. ಹಾಗೆ ಈ ದೇಹವನ್ನು ಬಳಸ್ಕೊಂಡೇ ದೇಹವನ್ನು ಸ್ಥಿರ ಮಾಡಿ, ಮನಸ್ಸನ್ನು ಸ್ಥಿರ ಮಾಡಿ ನಾನು ಅಶರೀರಿ ಆಗಬೇಕು. ಇವೆರಡನ್ನು ಬಳಸ್ಕೊಂಡೇ ಇವೆರಡರಿಂದ ಡಿಟ್ಯಾಚ್ ಆಗಬೇಕು ನಾನು. ಇಲ್ಲ ಅಂತಂದರೆ ಇವುಗಳನ್ನು ಬಳಸ್ಕೊಳ್ಬೇಕು ಅಂತೇಳಿನೇ ಇವುಗಳಿಗೆ ನೈಸ್ ಮಾಡ್ತಾ ಕೂತ್ಕೊಂಡು ಇವುಗಳನ್ನು ಕೊಬ್ಬಿಸ್ತಾ ಕೂತ್ಕೊಂಡ್ರೆ ನಿಮ್ಮನ್ನೇ ಕಡ್ದು ಬಿಡ್ತೇವಲ್ಲ ಅಷ್ಟಲ್ಲಿ. ಅದಕ್ಕೆ ಅರ್ಥ ಮಾಡ್ಕೊಳ್ಳಿ, ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ದೇಹದ ಬಗ್ಗೆ ಚಿಂತೆ ಇದ್ದರೆ ತೆಗೆದು ಹಾಕ್ಬಿಡಿ, ಸುಟ್ಟು ಹಾಕ್ಬಿಡಿ. ಇವತ್ತಿಗೆ ನಾನು ದೇಹದ ಬಗ್ಗೆ ಚಿಂತೆ ಮಾಡಲ್ಲ, ದೇಹದ ಬಗ್ಗೆ ಭಯ ಪಡಲ್ಲ, ದೇಹದ ಬಗ್ಗೆ ನಿರೀಕ್ಷೆ ಇಟ್ಕೊಳ್ಳಲ್ಲ, ದೇಹದ ಮೇಲೆ ಆಧಾರಿತ ಆಗಲ್ಲ. ಬಾಬಾರವರು ಶ್ರೀಮತದಂತೆ ಸಾತ್ವಿಕವಾಗಿ ಅದಕ್ಕೆ ಎಷ್ಟು ಶಿಸ್ತಿನಿಂದ ಸಾತ್ವಿಕವಾಗಿ ನೋಡ್ಕೊಳ್ಬೇಕು ಅಷ್ಟು ಮಾತ್ರ ಮಾಡ್ತೀನಿ. ಏನೋ ಒಂದಷ್ಟು ಲೈಟ್ ವಾಕಿಂಗ್, ಯಾವಾಗಲೂ ಕೂತ್ಕೊಂಡೇ ಜಡವಾಗಿರುತ್ತೆ ಅಂದರೆ ಸ್ವಲ್ಪ ಲೈಟ್ ವಾಕಿಂಗು, ಲೈಟ್ ಎಕ್ಸರ್ಸೈಸ್, ಪೂರ ಲೈಟ್ ಇರಬೇಕದು. ಸ್ವಲ್ಪ ಹೆಚ್ಚು ಕಡಿಮೆ ಆಚೀಚೆ ಆದರೂ ಕೂಡ ಎಫೆಕ್ಟ್ ಡ್ಯಾಮೇಜ್ ಕಟ್ಟಿಟ್ಟ ಬುತ್ತಿ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಬಿ ಕೇರ್ಫುಲ್ ಇದರಲ್ಲಿ. ಮತ್ತೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಭಾಳಷ್ಟು ಜನ ತುಂಬ ತಪ್ಪು ಮಾಡ್ತಿದ್ದಾರೆ. ಇವಾಗ ತುಂಬ ಸೀರಿಯಸ್ಸಾಗಿ ಏನೋ ಮಾಡಿಬಿಡ್ತೀವಿ, ಏನೋ ಹೆಲ್ತ್ ಕಾನ್ಷಿಯಸ್ ಬಂದುಬಿಟ್ಟಿದೆ ಅಂತ. ಇವ್ರು ಹೇಳಿದ್ದು ಮಾಡು, ಅವ್ರು ಹೇಳಿದ್ದು ಮಾಡು, ಇದು ತಿನ್ನು ಅದು ತಿನ್ನು, ಹಿಂಗೆ ಮಾಡು ಹಂಗೆ ಮಾಡು, ಅವ್ರನ್ನ ನೋಡಿ ಇವ್ರು ನೋಡಿ ಮಾಡೋಕ್ಕೆ ಹೋಗಿ ನಿಮ್ಮದು ಒಳಗೆ ಹೆಂಗಿದೆ ಅಂತ ಯಾರೂ ನೋಡಿರಲ್ಲ. ಒಂದು ಹೊಡಿತು ಅಂದ್ರೆ ಕೂಡಬಾರದ ಜಾಗದಲ್ಲಿ ಮೂಲೆಯಲ್ಲಿ ಕೂತ್ಕೋಬೇಕಾಗತ್ತೆ ನೀವು. ಅವತ್ತು ಅಯ್ಯೋ ಅಂದ್ರೆ ಬರಲ್ಲ, ಅಪ್ಪ ಅಂದ್ರೆ ಬರಲ್ಲ, ಸುಮ್ಮನೆ ನಡೀತದೆಯಾ ಕಣ್ಣು ಮುಚ್ಕೊಂಡು ನಡೆಸಿ, ಇದ್ದದ್ದನ್ನು ಮಿತವಾಗಿ ಕೊಟ್ಕೊಳ್ಳಿ. ಅದೇ ದೊಡ್ಡ ತಪಸ್ಸಿಗೆ ಕಲಿಯುಗಕ್ಕೆ ಎಷ್ಟು ಆಹಾರ ಕಡಿಮೆ ಕೊಡ್ತೀರಿ ಅದೇ ದೊಡ್ಡ ತಪಸ್ಸು, ಅದಕ್ಕೆ ಅದೇ ದೊಡ್ಡ ಕಾಳಜಿ, ಅದೇ ದೊಡ್ಡ ಎಕ್ಸರ್ಸೈಸ್. ಅದಕ್ಕೆ ಎಷ್ಟು ಲೈಟ್ ಫುಡ್ ಕೊಡ್ತೀರಿ, ಎಷ್ಟು ಸಾತ್ವಿಕವಾಗಿ ಇರ್ತೀರಿ, ಎಷ್ಟು ಸ್ವಚ್ಛವಾಗಿ ಇಟ್ಕೊಳ್ತೀರಿ ಅಷ್ಟು ಸಾಕು. ಅಷ್ಟು ಮಾಡೋಣ. ಉಳಿದದ್ದು ಎಲ್ಲವನ್ನು ಆತ್ಮದ ಕಡೆ ಗಮನ ಕೊಟ್ಟು ಸೂಕ್ಷ್ಮ ಶರೀರದಲ್ಲಿ ಇದ್ದುಕೊಂಡೇ ಫರಿಸ್ತಾ ಸ್ಥಿತಿಯನ್ನು ಅನುಭವ ಮಾಡುವಂತಹ ಫರಿಸ್ತೆಗಳಾಗೋಣ ಅನ್ನುವಂಥ ಮಾತನ್ನು ತಿಳಿಸ್ತಾ ಬಾಬಾರವ್ರಿಗೂ ಇವತ್ತು ಪ್ರತಿಜ್ಞೆ ಮಾಡೋಣ. ಬಾಬಾ, ಈ ಶರೀರದ ಪರಿವೆಯನ್ನು ತೆಗಿತಾ ಇದ್ದೀವಿ, ಪೊರೆಯನ್ನೂ ತೆಗಿತಾ ಇದ್ದೀವಿ, ಇಲ್ಲಿಗೆ ಫುಲ್ ಸ್ಟಾಪ್ ಇಟ್ಟು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಈ ಶರೀರದ ಮೇಲೆ ಅತಿಯಾದ ಆಸೆ, ನಿರೀಕ್ಷೆ, ಭಯ ಯಾವನ್ನೂ ಇಟ್ಟುಕೊಳ್ಳೋದಿಲ್ಲ. ಇವತ್ತಿಗೆ ಈ ಪಾತ್ರಕ್ಕೆ ಇಲ್ಲಿಗೆ ಇದನ್ನು ಸಮಾಪ್ತಿ ಮಾಡ್ತೀವಿ. ಉಳಿದಿದ್ದನ್ನು ನಾನು ಶರೀರಿ ಆಗಲಿಕ್ಕೆ ಮಾತ್ರ ಇದನ್ನು ಬಳಸ್ಕೊಂಡು ಅಷ್ಟು ಮಾತ್ರ ಶ್ರೀಮತದಂತೆ ನಡೆಸ್ಕೊಂಡು ಹೋಗ್ತೀನಿ. ಬಾರದು ಬಪ್ಪದು, ಬಪ್ಪದು ತಪ್ಪದು ಅನ್ನುವ ಮಾತಿನ ಮೇಲೆ ನಿಂತ್ಕೊಂಡು ಡ್ರಾಮಾ ನಿಶ್ಚಯದಲ್ಲಿದ್ದುಕೊಂಡು ನಾನು ಅಶರೀರಿ ಆಗ್ತೀನಿ ಬಾಬಾ ಅನ್ನುವಂಥ ಪ್ರತಿಜ್ಞೆಯನ್ನು ಮಾಡುತ್ತಾ ಇವತ್ತಿನ ಮುರಳಿ ಚಿಂತನೆಯನ್ನು ಮುಕ್ತಾಯ ಮಾಡೋಣ. ಥ್ಯಾಂಕ್ ಯು ಬಾಬಾ,
ಥ್ಯಾಂಕ್ ಯು ಡ್ರಾಮಾ. ಓಂ ಶಾಂತಿ.